ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕೌ ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃದಯ ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರ, ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಹಣೆ ಮುಣಿದು ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ, ಗ್ರಂಥಕರ್ತರಾದ ಪರಮ ಪೂಜ್ಯ ಶಿವದಾಸನ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ತಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನಾ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಜಗದ್ಗುರು ಸಿದ್ಧಾರೂಢ ಕಥಾಮೃತ. ಈ ಕಥಾಮೃತವನ್ನು ಶಿವದಾಸ 56 ಅಧ್ಯಾಯ ಪೂರ್ವಕವಾಗಿ ವಿಭಾಗ ಮಾಡಿದ್ದಾನೆ. 56ರಲ್ಲಿ ಇವತ್ತು 36ನೇ ಅಧ್ಯಾಯ. 36ನೇ ಅಧ್ಯಾಯದಲ್ಲಿ ಪ್ರವೇಶವಾಗೋಕ್ಕಿಂತಲ ಪೂರ್ವದಲ್ಲಿ ಗ್ರಂಥ ಮಹಿಮೆಯನ್ನು ಚಿಂತನೆ ಮಾಡೋಣ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರು ಸಿದ್ಧಾರೂಢ ಪರಬ್ರಹ್ಮಣೇ ನಮಃ. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುರುನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುತ್ತವೆ. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ, ಪ್ರತಿ ಅಧ್ಯಾಯದ ಆರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ, ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಟರ ಸಂಪ್ರದಾಯವಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕಿ ಜೈ. ಬಸವಣ್ಣನವರು ಒಂದು ಸುಂದರವಾದ ವಚನವನ್ನು ಕೊಟ್ಟಿದ್ದಾರೆ. ಶರಣರ ಬದುಕಿಗೆ ಪ್ರತಿಬಂಧಕ ಯಾವುದು? ಶರಣರು ಸಂತರು ಯಾವುದನ್ನು ದಾಟಬೇಕಾಗಿದೆ ಅನ್ನುವ ವಿಷಯವನ್ನು ಬಸವಣ್ಣನವರು ಈ ವಚನದಲ್ಲಿ ಸುಂದರವಾಗಿ ಉಪದೇಶ ಮಾಡ್ತಾ ಇದ್ದಾರೆ. ಕಾಂಚನ ಎಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದನಯ್ಯ. ಕಾಂಚನ ಎಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದನಯ್ಯ. ಅಲ್ಲ, ಏನು ಮಾಡ್ತದೆ ಕಾಂಚನ? ಅದಕ್ಕೆ ಬರೀತಿದ್ದಾರೆ, ಕಾಂಚನ ಎಂಬ ನಾಯ ನೆಚ್ಚಿ ನಿಮ್ಮ ನಾನು ಮರೆದನಯ್ಯ. ಕಾಂಚನಕ್ಕೆ ವೇಳೆ ಎಲ್ಲದೆ ಅಲ್ಲ, ಪರಮಾತ್ಮನಿಗೆ ವೇಳೆ ಎಲ್ಲವಯ್ಯ.
ಹಡಿಕೆಗೆ ಮೆಚ್ಚಿದ ಸೊಣಗ ಅಮೃತದ ರುಚಿ ಬಲ್ಲದೆ ಕೂಡಲ ಸಂಗಮ ದೇವ. ಏನು ಮಾತು! ಶರಣರಿಗೆ ಕಾಂಚನ ಅನ್ನೋದೇನದ ಅಲ್ಲ, ದೊಡ್ಡ ಪ್ರತಿಬಂಧಕದ. ಬಹಳ ಮನುಷ್ಯ ದುಡ್ಡನ್ನು ಪ್ರೀತಿ ಮಾಡ್ತಾನೆ. ಮನುಷ್ಯನೇನೋ ದುಡ್ಡನ್ನು ಪ್ರೀತಿ ಮಾಡ್ತಾನೆ. ದುಡ್ಡು ಯಾರನ್ನಾರು ಪ್ರೀತಿ ಮಾಡೈತೇನೋ? ಖರೆ ಹೇಳ್ರಿ ಅಲ್ಲ, ದುಡ್ಡು ಯಾರನ್ನು ಪ್ರೀತಿ ಮಾಡಿಲ್ಲ. ಆದರೂ ಇವ ಅದನ್ನು ಭಾಳ ಏನು ಮಾಡ್ತಾನೆ? ಪ್ರೀತಿ ಮಾಡ್ತಾನೆ. ಅರ್ಥಮನರ್ಥಂ ಭಾವಯ ನಿತ್ಯಂ ನಾಸ್ತಿ ಸುಖಸ್ತತ ಲೇಷ ಸತ್ಯಂ. ಶಂಕರಾಚಾರ್ಯರು ಅರ್ಥ ಅನರ್ಥದ, ಅದರಿಂದ ಲೇಷನು ಕೂಡ ಸುಖ ಇಲ್ಲ ಅಂತ ಹೇಳಿದ್ದಾರೆ. ಪರಂತು ನಿಮಗೆ ಸಂಶಯ ಬರ್ತಿರಬೇಕು, ಆಲ್ರಿ ಅರ್ಥ ಅನರ್ಥ ಅಂತೀರಲ್ಲ, ಚತುರ್ಧ ಪುರುಷಾರ್ಥದಲ್ಲಿ ಅರ್ಥನ ಒಂದು ಪುರುಷಾರ್ಥದ ಇಲ್ಲ. ಸ್ವಾಮಿಗಳು ನೋಡಿ ಮಾತಾಡ್ರಿ ಅಂತ ನಿಮಗೂ ಕೆಲವು ಮಂದಿ ಹಿಂಗೆ ಅಂತಿರ್ಬೇಕಲ್ಲ. ಅರ್ಥ ಪುರುಷಾರ್ಥ ಯಾವ್ಯಾವು? ಧರ್ಮ ಪುರುಷಾರ್ಥ, ಅರ್ಥ ಪುರುಷಾರ್ಥ, ಕಾಮ ಪುರುಷಾರ್ಥ, ಮೋಕ್ಷ ಪುರುಷಾರ್ಥ. ಈ 4 ಪುರುಷಾರ್ಥಗಳಲ್ಲಿ ಮೊದಲೇದು ಧರ್ಮ, ಕೊನೆಯದು ಮೋಕ್ಷ. ನಡ್ಬಾರ್ಕದವಲ್ರ ಇವು ಭಾಳ ಡೇಂಜರ್. ನಡ್ಬೇಕು ಹಾಕ್ಯಾರ ಅವನು. ಇವು ಭಾಳ ಡೇಂಜರ್ ಅದಾವ. ಅರ್ಥ ಕಾಮ ಭಾಳ ಡೇಂಜರ್, ಮನುಷ್ಯನ ಮಳ್ಳ ಮಾಡ್ತಾವೆ. ಆ ಅರ್ಥ ಸಾರ್ಥಕ ಆಗ್ಬೇಕಾದ್ರೆ ಹ್ಯಾಂಗೆ ಗಳಿಸಿರಬೇಕು? ಸತ್ಯ ಶುದ್ಧ ಕಾಯಕದಿಂದ ಗಳಿಸಿದ ದೊಡ್ಡ ಅದು ಸಾರ್ಥಕ ಆಗ್ತದೆ. ಅದು ಅರ್ಥ ಪುರುಷಾರ್ಥ ಆದೀತು ಅಲ್ರಿ. ಇವತ್ತಿನ ಕಾಲದಾಗ ಇದು ಬಹಳ ಕಠಿಣದ. ಸತ್ಯ ಶುದ್ಧ ಕಾಯಕದಿಂದ ಮಾಡಿದ್ರೆ ಹೊಟ್ಟೆ ತುಂಬಂಗಿಲ್ರಿ, ನೇರವಾಗಿ ಅಂತಾರೆ. ಈಗ ಹೊಟ್ಟೆ ತುಂಬುದಿಲ್ರಿ ಅಲ್ರಿ. ಆಶ್ಚರ್ಯದ ಸಂಗತಿ ಅದ. ಇದು ಬಹಳಷ್ಟು ಮನುಷ್ಯ ಗಳಿಸ್ಬೇಕಂತ ದುಡ್ಡ. ಅದು ಯಾವನೋ ಹಬ್ಬ ಗುಡ್ಯಾಗ ಹೋದತ್ತ ನಗಾರಿ ಬಾರಿಸಿದಂತ. ನಗಾರಿ ಧನಂ 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 ಅರ್ಥ ಆತನ ಇಲ್ಲ. ಸತ್ತ ಪ್ರಾಣಿಯ ತೊಗಲಿನ ಮುಖದಿಂದ ಧನಂ ಧನಂ ಅಂತ ಬರ್ತೈತಂದ್ರೆ ಜೀವಂತ ಮನುಷ್ಯ ಯಾಕೆ ಅನ್ಬಾರ್ದು ಅಂತ ನಾವ ಅದು ಆತ ಧನಂ 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 ಅಂತದ್ದು ಇಲ್ರಿ. ಅಚೇತನ ಚೇತನರಹಿತವಾಗಿರ್ತಕ್ಕಂಥ ಈ ಯಾವುದು ಅದ ನಗರಿ ಧನಂ ಧನಂ ಅಂತೈತಿ ಅಂದ ಬಳಿಕ ಮನುಷ್ಯ ಧನಂ ಅನ್ನೋದೇನು ಆಶ್ಚರ್ಯ ಅದ. ಗುರು ನಾನಕರು ಸಂಚಾರ ಮಾಡ್ತಾ ಅವ್ರು ದೊಡ್ಡ ಶ್ರೀಮಂತರು. ಗುರು ನಾನಕ ಪರಂಪರೆಯೊಳಗೆ ಭಕ್ತರು ಭಾಳ ಶ್ರೀಮಂತರು. ಒಬ್ಬ ಶ್ರೀಮಂತ ಭಕ್ತನ ಮನೆಗೆ ಬಂದರು. ಗುರುಗಳು ಬಂದಾರಂತ ತಿಳ್ಕೊಂಡು ಗಂಡ ಹೆಂಡತಿ ಇಬ್ಬರು ಕೈಯಾಗ ತಮ್ಮಿಗೆ ತೊಗೊಂಡು ಪಾದಕ್ಕೆ ಹಾಕಿ ಕೈ ಮುಗಿದು, ಅಪ್ಪ ಒಳಗೆ ಪ್ರವೇಶ ಮಾಡು, ಒಳಗೆ ಬರಬೇಕ್ರಿಪ್ಪ. ಹಂಗೆ ಮ್ಯಾಲೆ ನೋಡಿದ್ರು ಗುರು ನಾನಕರು 100 ನಿಶಾನೆ ಇದ್ವು ಅವನ ಮನೆ ಮ್ಯಾಲ. 100 ನಿಶಾನೆ ಎಲ್ಲಿ ಇರಂಗಿಲ್ಲ, ನಿಶಾನೆ ಒಂದು ಇರ್ತೈತಪ್ಪ. ಅವ್ರು ನಾನಕರಂದ್ರು, ಏನು ಸಾವುಕಾರ ನಿಶಾನೆ ಒಂದು ಇರ್ತೈತಿ, ನೀನು ಮನೆ ಮ್ಯಾಲ 100 ನಿಶಾನೆ ಅದಾವಲ್ಲೋ. ಅಪ್ಪಗಳ ನಮ್ಮ ಮನೆತನದಾಗ ಒಂದು ಪದ್ಧತಿ ಅದ ರೀ ಅಂದವ. ಏನಪ್ಪ ಏನು ಪದ್ಧತಿ ಅದ? 1 ಕೋಟಿ ದುಡ್ಡು ಗಳಿಸಿದ್ರೆ 1 ಧ್ವಜ ಏರಿಸ್ತೀವಿ ರೀ ನಾವು. ಎಷ್ಟಾಗ್ಯ ಒಂದಂಗತಿ ಈಗ ಅವ್ನು ಗಳಿಸಿದ್ದು 100 ಕೋಟಿ. ಅಬ್ಬಾ ಗುರು ನಾನಕರಂದ್ರು ಒಳಗೆ ಪೂರ ಮುನಿಗೈತಿ ದಾಸನ್. ಆಯಿತು, ಒಳಗೆ ಬಂದರು. ಬಂದ ಸ್ನಾನ ಪೂಜೆ ಮಾಡಿಕೊಂಡ ಸಾವುಕಾರ ಹೋದಂದ್ರೆ ರಾತ್ರಿ 10ಕ್ಕೆ ಬರವ. ಮುಂಜಾನೆ ಸ್ನಾನ ಪೂಜೆ ನಾಷ್ಟ ಹೋಗವ, ಸಾಯಂಕಾಲ ಯಾಕಂದ್ರೆ 4-5 ಮಿಲ್ಲ, 100 ಎಕರೆ ಜಮೀನ, 1000 ಮಂದಿ ಆಳುಗಳು. ಮತ್ತು ಹ್ಯಾಂಗೆ ಟೈಮ್ ಸಿಗುತ್ತೆ ರೀ ನಿಮಗೂ? 4 ಇದ್ದು ಅಂದ್ರೆ ಮಿಲ್ಗಳು, 1000 ಎಕರೆ ಜಮೀನು ಇತ್ತಂದ್ರೆ 100 ಮಂದಿ ಇದ್ರಂದ್ರೆ ನೀವು ಇಲ್ಲಿ ಬರತ್ತಿದ್ದಿದ್ದಿಲ್ಲ, ಇಲ್ಲತ್ತು ಬಂದೀರಿ.
ಇದ್ರೆ ಬರುಪೈಕೇಳ್ರಿ ನೀವು, ಬರೋಕೆ ಸಾಧ್ಯ ಇಲ್ಲ. ಗುರು ನಾನಕರು ಕುಂತಾರ ಸಾವ್ಕಾರ ಬಂದ್ರೆ ಅವಗೊಂದು 4 ಮಾತು ಧಾರ್ಮಿಕ ವಿಚಾರವನ್ನು ಹೇಳಬೇಕು. ಕುಂತಾರ ಕೈಗೆ ಸಿಗವಲ್ಲ ಸಾವ್ಕಾರ. ಮುಂಜಾನೆ ಸ್ನಾನ ಮಾಡಿ ಪೂಜೆ ಮಾಡಿಕೊಂಡು ನಾಷ್ಟ ಮಾಡಿ ಹೋದ್ರೆ ರಾತ್ರಿ 10ಕ್ಕೆ ಬರೋಣ. 1 ದಿವಸ ಆತು, 2 ದಿವಸ ಆತು, 8 ದಿವಸ ಕುಂತ ಪುಣ್ಯಾತ್ಮ ಸಾವ್ಕಾರ ಬರಲಿಲ್ಲ. ಗುರುಗಳಿಗೆ ಅವಕಾಶ ಸಿಗಲಿಲ್ಲ. ಆಯಿತು, ನೋಡಿದ್ರೆ ಅವರು ಸಾವ್ಕಾರ್ತಿಗೆ ಹೇಳಿದ್ರು, ಸಾವ್ಕಾರ್ತಿ ನಾಳೆ ನಾವು ಮುಂದೆ ಪ್ರಯಾಣ ಬೆಳೆಸ್ತೀರಿ. ಹೇಳ್ತಾನೆ ರೀ ಅಪ್ಪ, ಸಾವ್ಕಾರ ಬಂದಿಂದ ಹೇಳ್ತಾನೆ ರೀ. ರಾತ್ರಿ ಮತ್ತು ಗಿರಾಕಿ ರೀ, ಏನು ನಾಳೆ ಗುರುಗಳು ಹೊಕ್ಕಾರತ ಅವ್ರನ್ನ ಕಳಿಸೋ ಹೊಕ್ಕನ ಅಂದವ. ಈ ಶ್ರಾವಣ ಮಾಸಕ್ಕೆ ಅದು ಕಾಯಿ ಕೊಡಕ್ಕೆ ಬಂದಿರ್ತಾರಲ್ರಿ, ಒಂದು 8-10 ಮಂದಿ ಹಿರಿಯರು. ಅವ್ರೇನು ಕಾಯಿ ಕೊಟ್ಟು ಹೋಗಿರ್ತಾರೆ, ಮುಂದೆ ಕಳ್ಸೋಕೆ ಭೇಟಿ ಹಾಕಾರ ಅವ್ರಿಗೆ. ನಮಗೆ ನೀವು ಅಂಥವ್ರಲ್ಲ ಮಾರಾಯ. ಹಾಂ, ಯಾಕೆ ಹಿಂಗೆ ಆಕೈತಿ ಅಂದ್ರೆ ನಾವು ಪುರಾಣ ಹಚ್ಚೋರು ಕೇಳೋರಲ್ಲ, ಹೌದಲ್ರಿ? ಮತ್ತು ನಾವು ಪುರಾಣ ನಾವು ಹಚ್ಚೋದು ದೊಡ್ಡ ಸ್ವಾಮಿನ ತೊಗೊಂಡು ಬಂದಿದ್ದೀವಿ, ತೊಗೊಂಡ್ಬಂದ್ರತ್ತು ಸ್ವಾಮಿನ ಅಲ್ಲಿ. ಇವನು ಏನು ಮಾತುಗಳು, ಏನು ಕೃತಿಗಳು, ಆಶ್ಚರ್ಯ. ಆಯ್ತ್ರಪ್ಪ, ನಾಳೆ ಹೇಳ್ತೇನೆ ಹೊಕ್ಕರ್ತ ಸ್ವಾಮಿಗಳು ಅವ್ರನ್ನ ಕಳಿಸಿ ಹೊಕ್ಕಣ ಅಂದವ. ಆಯಿತು, ಸ್ನಾನ ಪೂಜೆ ಅವ್ರದ್ದು ಆಯ್ತು, ಇವ್ರದ್ದು ಆಯ್ತು. ಆಯ್ತ್ರಪ್ಪ, ನಾವು ಹೋಗಿ ಬರ್ತೀವ್ರ. ಆಯ್ತ್ರಪ್ಪ, ಬರೀಪ್ಪ. ಸಾವುಕಾರತಿ ಅವ್ರನ್ನೆಲ್ಲ ಹೊರಗೆ ಕಳಿಸಿ ಬಾಗಲ್ದಾಗ ನಿಂತು ಕೈ ಮಾಡ್ಕೊಂತ ಇವರು ಗಂಡ ಹೆಂಡತಿ ನಿಂತಾರೆ. ಅವರು ಹಂಗೆ ಕೈ ಮಾಡ್ಕೋತ ಆತು. ಒಂದಿಷ್ಟು ಮುಂದೆ ಹೋಗಿದ್ರು. ಮುಂದೆ ಆದಾಗ ಅವರು ಸಾವುಕಾರ ಬಾಯಿಲ್ಲ ಅಂತ, ಯಾರು ಗುರುಗಳು ಸಾವುಕಾರ ಕರಿತಾರೆ. ಯಾಕೋ ಗುರುಗಳು ಅಂತೇಳಿ ಸಾವುಕಾರ, ಯಾಕ್ರಿ ಅಪ್ಪ? ಏನಿಲ್ಲಪ್ಪ, ನಾನು ಒಂದು ನನಗೊಂದು ಉಪಕಾರ ಮಾಡೈತಿ, ಒಂದು ವಸ್ತು ಐತಿ, ಅದು ನಿನ್ನ ಹತ್ರ ಇಟ್ಟು ಹೊಕ್ಕನು, ಮತ್ತೊಮ್ಮೆ ಬಂದಾಗ ಕೊಡೋಕ್ಕೈತಿ. ಹ್ಞೂನ್ರಪ್ಪ, ಕೊಡ್ರಿಪ್ಪ. ಟೊಪ್ಪೆ ಒಂದು ಸೂಜಿ ಇತ್ತು ಕಿಟ್ಟ, ಆ ಸೂಜಿ ತೆಗೆದ ಅವನ ಕೈಯಾಗ ಕೊಟ್ಟರು. ಇದನ್ನ ಇಟ್ಕೋ, ನೀ ವಿಶ್ವಾಸಕ್ಕೆ ಮನುಷ್ಯ ಆದಿ, ಮತ್ತೊಮ್ಮೆ ಬಂದಾಗ ಕೊಡೋಕ್ಕೈತಿ. ಹ್ಞೂನ್ರಿ ಅಂದ. ಗಡ್ಡದು ಬೆಳಗಾಗಿದ್ದು ಅವ್ನು ಸಾವುಕಾರ ಅಂದ, ಅಪ್ಪುಗಳ ಇನ್ನೇನು ಬಂದಾಗ ಸೂಜಿ ಕೊಡಕ್ರೆ ತಂತೀರಲ್ಲ, ಮತ್ತು ನಿಮ್ಮನ್ನೂ ದಿವಸ ಭಾಳ ಆಗ್ಯಾವ, ಗಡ್ಡ ಬೆಳಗಾಗ್ಯಾವ, ಮತ್ತು ಹೋದಾರ ಆ ಕಡೆ ಸ್ವರ್ಗಕ್ಕೆ ಹೋದ್ರಿ ಅಂದ್ರೆ ಹ್ಯಾಂಗೆ, ಆ ಕಡೆ ಕೈಲಾಸಕ್ಕೆ ಹೋದ್ರಿ ಅಂದ್ರೆ ಹ್ಯಾಂಗೆ? ಮತ್ತು ನಾವು ಹೋದ್ರೆ ಅಥವಾ ನೀನು ಹಿಂದಿಂದ ಬರೋದಿಲ್ಲ, ಅಲ್ಲೇ ತೊಗೊಂಡು ಬಾ ಅಂದ್ರೆ ಸೂಜಿ ಅಂದ್ರೆ ಅವರು. ನಿಮ್ಗೆ ಅರ್ಥ ಆಗೈತೆ? ಅವಂತ ಹ್ಞೂನ್ರಿ ಅದು ಇವು ಟ್ಯೂಬ್ಲೈಟ್ ಅಂತಿರ್ತಾವ್ರಿ, ಗಪ್ಪನ ಗೊತ್ತಾಗಂಗಿಲ್ಲ. ಆಕಿ ದಾರಿ ನೋಡ್ಕೊಂಡು ನಿಂತೀವಿ ನೋಡೋಕೆ. ಏನಂದ್ರೆ ಸ್ವಾಮಿಗಳು, ಏನಿಲ್ಲ, ಒಂದು ಸೂಜಿ ಕೊಟ್ಟಾರ, ಮತ್ತೊಮ್ಮೆ ಬಂದಾಗ ಒಯ್ತಾನಂದಾರ. ಅಲ್ರಿ ಸ್ವಾಮಿಗೆ ದಿವ್ಸ ಭಾಳ ಆಗ್ಯಾವ, ಆ ಕಡೆ ಹೋದಂದ್ರೆ ಸ್ವರ್ಗಕ್ಕೆ, ಅದನ್ನು ಹೇಳ್ಯಾನ. ಏನು ಹೇಳ್ಯಾನ? ನೀನು ಆ ಕಡೆ ಬರ್ತೀಯಲ್ಲ ಹಿಂದಿಂದ, ಮುಂದೆ ಹೊಕ್ಕನ, ಹಿಂದಿಂದ ಬರ್ತೀಯಲ್ಲ, ಅಲ್ಲೇ ತೊಗೊಂಡು ಬಾ ಅಂದಾನು. ಬುದ್ಧಿಗಿತ್ತಿಲ್ಲ ಅಂದಳ. ಭಾಳ ಶಾನ್ಯಾರ ಹೆಣ್ಮಕ್ಳು. ಯಾವುದೋ ಮನೆಯಿಂದ ಬಂದು ಯಾವುದೋ ಮನೆ ಮಾಲಕರಕ್ಕರಂದ್ರೆ ತುಸು ಮಾಲಕರು, ನಿಮಗೆ ಆಗಂಗಿಲ್ಲ, ಅದು ನೇಮದು ಒಂದ ಸಾಕಾಗೈತಿ ನಿಮಗೆ. ಅದು ಬುದ್ಧಿ ಐತಿಲ್ಲ. ಯಾಕೆ ಅಲ್ರಿ, ಹೋಗೋ ಮುಂದೆ ಸೂಜಿ ತೊಗೊಂಡು ಹೋಗಕ್ಕೆ ಬರ್ತೈತೆ ಏನೋ. ಹಾಂ ಹೌದು ಅಂದವ. ಹೋಗೋ ಮುಂದೆ ಯಾರ್ಯಾರು ಓದ್ಯಾರ? ಮತ್ತು ನಿಮ್ಮ ಊರಾಗ ಯಾರ್ರಿ ಒಯ್ಗೂಡಂಗಿಲ್ಲ ರೀ. ಹಾಂ, ನಾವೊಂದು ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ದೆ. ಸಾವುಕಾರನ ತೆಗೆದು ಒಳಗೆ ಇಳಿಸಿದ್ರು. ಆ ಸಾವುಕಾರ ಕೈಯಾಗ 1-2 ಉಂಗುರಿದ್ದು. ಮಗಳು ನೋಡಿಳು, ಇನ್ನು ಮುಸ್ತಾರಂತ ತಿಳ್ಕೊಂಡು ರಾಗ ತೆಗೆದಳ. ಯಪ್ಪ, ನಿನ್ನ ಕೈಯಾಗಿನ ಉಂಗುರ ನನಗೆ ಕೊಡ್ತೀನಿ ಅಂದಿದ್ದಳೋ ಯಪ್ಪ. ಹಾಂ, ಉಂಗುರ ಇತ್ತು, ತಕ್ಕೋರಿ. ಆಕೆ ಕೈಯಾಗ ಕೊಡ್ರಿ, ಅವ್ರಿಗೆ ಕೊಡು ಮುಚ್ಚರಿ ಅಂದ ಆಕೆ. ಇನ್ನೇನು ಭಾಳ ಬೆರಕದಾರ ಮಂದಿ. ನೀವು ಒಯ್ತೀನಂದ್ರೆ ಬಿಡೋಂಗಿಲ್ಲ. ಹಂಗೆ ಈಗ ಕೊಟ್ಬೇಡ್ರಿ ಹಂಗೆ ತೊಗೊಂಡು ಓಡಾಕೈತಿ ನೋಡ್ರಿ.
ಗೊತ್ತಿತ್ತು ಅವ್ರಿಗೆ, ಆಕೆ ಇಂಜೆಕ್ಷನ್ ಕೊಡ್ತಾಳ, ಇದು ಬರ್ತೈತಿ ಗೊತ್ತಾಯ್ತು ಆಕೆಗೆ. ಅವ್ರಿಗೆ ನಿಂತಿದ್ರು ಅವ್ರು ಹಂಗೆ. ಅಪ್ಪಗಳ ಬಾರಪ್ಪ, ಏನು ಯಾಕೋ, ಈಗ ತೊಗೊಂಡ್ಬಿಡ್ರಿ ಅಂತ. ಯಾಕೋ ಮತ್ತು ನೀನು ಹಿಂದಿಂದ ತೊಗೊಂಡ್ಬಾರ್ದು ಏನಿಲ್ಲ ಅಪ್ಪಳ, ಹೋಗೋ ಮುಂದೆ ಸೂಜಿ ಒಯ್ಲಾಕ ಬರ್ತೈತಿ ಏನ್ರಿ? ಬರಂಗಿಲ್ಲ. ಹ್ಯಾಂಗೆ ರೀ, ಹ್ಯಾಂಗೆ ಒಯ್ತಾರ್ರಿ? ಧನಾನಿ ಭೂಮವು ಪಶುವಶ್ಚ ಗೋಷ್ಠೆ ಭಾರ್ಯಾಗೃಹದ್ವಾರೆ ಜನಃ ಸ್ಮಶಾನೆ ಪಾರಲೋಕ ಮಾರ್ಗೆ ಜೀವ ಏಕಃ ಕರ್ಮಾನೇ ಗೋ ಗಚ್ಚತಿ ಹೇಳ. ಯಾರೂ ಒಯ್ಯಂಗಿಲ್ಲ, ಏನೂ ತೊಗೊಂಡು ಹೋಗಕ್ಕೆ ಬರಂಗಿಲ್ಲ ಅಂದ ಕೂಡಲೇ ಆ ಸೂಜಿ ಕೊಡಕ್ಕೆ ಹೋದ. ಗುರುಗಳಂದ್ರು, ಇಟ್ಟು ಸೂಜಿ ಒಯ್ಯಾಕೆ ಬರೋದಿಲ್ಲ ಅಂದ್ರೆ ಈ 100 ಕೋಟಿ ಹ್ಯಾಂಗೆ ಒಯ್ತೀವೋ ಅಂದ್ರೆ ಅವರು, ಈ 100 ಕೋಟಿ ಹ್ಯಾಂಗೆ ಒಯ್ತಿ? ಕಣ್ಣು ತೆರಿತ್ರಿಯಪ್ಪ, ಧಿಕ್ಕಾರ ಅಂದವ. ಅಲ್ಲ, ಯಾವುದು ನನ್ನ ಜೊತೆಗೆ ಬರುವುದಿಲ್ಲೋ ಅದಕ್ಕಾಗಿ ಆಯುಷ್ಯವನ್ನೆಲ್ಲ ಹಾಳು ಮಾಡಿದೆ. ಸದ್ಗುರುನಾಥ ನನ್ನ ಮನೆಯೊಳಗೆ 8 ದಿವಸ ಬಂದು ಕುಂತರು ಕೂಡ ಅವನ ಮುಂದೆ ಕುಂಡ್ರಲಕ್ಕ ಅವಕಾಶ ಕೊಡಲಾರ್ದ ಈ ಸಂಪತ್ತಿಗೆ ಧಿಕ್ಕಾರ ಅಂಥೇಳಿ ಸಾಷ್ಟ ನಮಸ್ಕಾರ ಹಾಕಿದ. ಈ ಎಲ್ಲ 100 ಕೋಟಿ ನಿನಗೆ ಪಾದಕ್ಕೆ ಅರ್ಪಣೆ ಮಾಡ್ತೀನಿ ಅಂದ. ನಾನೇ ಬಿಟ್ಟು ಬಂದೇನೆ ಅಂದ್ರೆ ಅವರು, ಅದ್ರದ್ದು ನನಗೆ ಗೊತ್ತೈತಿ, ನಾನೇ ಬಿಟ್ಟು ಬಂದು ಏನು ತೊಗೊಂಡು ಏನು ಮಾಡಲಿ? ಮತ್ತೆಪ್ಪ ನಾನು ಉದ್ಧಾರ ಹೆಂಗೆ? ಅಲ್ಲ, ನನಗೆ ಅವಕಾಶ ಕೊಡಲಿಲ್ಲ, ಇದು ಸಂಪತ್ತು ಸದ್ಗುರು ಮುಂದೆ ಕುಂಡ್ರಲಾಕ ಅವಕಾಶ ಕೊಡಲಿಲ್ಲ ಅಂತ ನನ್ನ ಗತಿ ಏನು? ಆವಾಗ ಅವ್ರು ಹೇಳ್ತಾರೆ, ನೀನು 100 ಕೋಟಿ ಒಳಗೆ 2 ಭಾಗ ಮಾಡು. 50 ಕೋಟಿ ಹೆಂಡ್ರಿ ಮಕ್ಕಳಿಗೆ ಇಡು, 50 ಕೋಟಿಂದು ಒಂದು ಏನು ಮಾಡು ಅಂತ ಕೇಳಿ ಸತ್ಸಂಗ ಭವನ ಅಂತ ಕಟ್ಸು. ಅಲ್ರಿ, ಆ ಸತ್ಸಂಗ ಭವನದಾಗ ನಿನ್ನ ಉಳಿದ ಆಯುಷ್ಯವನ್ನೆಲ್ಲ ಕೇವಲ ಸತ್ಸಂಗದೊಳಗನೆ ಕಳಿ, ನಿನ್ನ ಜನ್ಮ ಸಾರ್ಥಕ ಆಗ್ತದೆ ಅಂತ ಹೇಳಿದ್ರಂತ. ಇನ್ನೂ ಕಟ್ಸಿದ್ದದ ಉತ್ತರ ಪ್ರದೇಶದಾಗ ಪುಣ್ಯಾತ್ಮರೇ. ನಾವೆಲ್ಲ ಇದನ್ನು ಭಾಳ ನೆಚ್ಚಿದೆವು. ದುಡ್ಡು ನಾ ಹೇಳ್ತಿಲ್ಲ, ದುಡ್ಡನ್ನು ನಾ ಪ್ರೀತಿ ಮಾಡ್ತೀವಿ, ನನ್ನ ದುಡ್ಡು ಎಂದೂ ಪ್ರೀತಿ ಮಾಡೋಂಗಿಲ್ಲ. ಅಲ್ಲ, ಸಾಹುಕಾರ ಕುತ್ತಿಗೆ ಹೆಚ್ಚಿಕ್ಕೆ ಒಯ್ಯೋ ಮುಂದೆ ರೊಕ್ಕ, ನಮ್ಮ ಸಾಹುಕಾರನ ಬಿಡುವಪ್ಪ ಅಂತ ಯಾವುದರೇ ಬಂದು ರೊಕ್ಕ ಅಡ್ಡ ಬಿದ್ದತೇನೋ? ಸಾಧ್ಯ ಇಲ್ಲ. ಆದರೂ ಕೂಡ ಇದು ಬಹಳ ಅದು ತಗೋತೈತಿ ಮನುಷ್ಯಾಗ. ಆದ್ದರಿಂದ ನಾವು ಎಷ್ಟು ನಾಲ್ಕು ಅಟ್ಟೆ. ಮತ್ತು ಬಸವಣ್ಣವ್ರದ್ದು ಇಲ್ಲನ್ನು ತಿಳ್ಕೊಡಿ, ಇತ್ತು ಕರೆ. ಆ ಶರಣರು ಸತ್ಯ ಶುದ್ಧ ಕಾಯಕ ಏನ್ರಿ. ಅನ್ನ ಏನು ಮಾಡ್ತದ, ನಾವು ಅನ್ಯಾಯದಿಂದ ತಂದಿರ್ತಕ್ಕಂಥ ದುಡ್ಡ ಆ ಅನ್ನ ತಿಂತೀವಲ್ಲ ಅದಲ್ರಿ, ಅದೇನು ಮಾಡ್ತದ? ಛಾಂದೋಗೋಪನಿಷತ್ನಾಗ ಹೇಳ್ಯಾರ, ಭುಕ್ತ ಭೋಜನ, ಊಟ ಮಾಡಿದ ಅನ್ನ 3 ವಿಭಾಗ ಆಕೈತಿ ಅಂತ. ಎಷ್ಟು? 3. ಸ್ಥೂಲ, ಮಧ್ಯಮ, ಸೂಕ್ಷ್ಮ ಏನ್ರಿ, 3 ವಿಭಾಗ ಆಗ್ತದೆ. ಅದು ಯಾವುದು? ಊಟ ಮಾಡಿದ ಅನ್ನ. ಸ್ಥೂಲ ಭಾಗ ಮುಂಜಾನೆ ಹೊರಗೆ ಹೋಗಿಬಿಡ್ತೈತಿ, ಇದು ಸ್ಥೂಲ. ಮಧ್ಯಮ ಭಾಗ ಏನು ಮಾಡ್ತೈತಿ ಅಂತ ಕೇಳ, ರಕ್ತ ಮೊದಲು ಮಾಡಿಕೊಂಡು ಸಪ್ತಧಾತು ಪರ್ಯಂತರವಾಗಿ, ವೀರ್ಯದ ಪರ್ಯಂತರವಾಗಿ ಪರಿಣಾಮ ಹೊಂದತಿ. ಯಾವುದದು? ಮಧ್ಯಮ ಭಾಗ. ಸೂಕ್ಷ್ಮವಾಗಿ ಏನತ್ತಲ್ಲ, ಅದೇ ಮನಸ್ಸು ಆಕೈತಿ. ಮನಸ್ಸು ಜೈಸ ಅನ್ನ ವೈಸ ಮನ್. ನಾವು ಅನ್ನ ಎಂಥ ತಿಂತಿದ್ದು, ಮನಸ್ಸು ಅಂಥದ್ದು ತಯಾರಾಗ್ತದೆ ಅಲ್ರಿ. ಈಗ ನಾವು ತಿನ್ನೋ ರುಚಿಯೊಳಗೇನು ಹೆಚ್ಚು ಕಡಿಮೆ ಆಗಂಗಿಲ್ಲ. ಒಬ್ಬ ಕಬ್ಬು ಕಡ್ದ ಅವ 1 kg ಪೇಡೆ ತಂದ, ಇನ್ನೊಬ್ಬ ಗೌಡ ಕಿಶದ ಕೈ ಹಾಕಿ ತುಡುಗು ಮಾಡ್ಕೊಂತಂದು ಅವನು 1 kg ಏನೋ ಪೇಡೆ ತಂದ. ಇಬ್ಬರು ಕುಡಿಸಿ ತಿನ್ನಕತ್ತಾರ ತಿಳ್ಕೊ. ಈ ತುಡುಗು ಮಾಡಿ ತಂದದ್ದು ದುಡ್ದು ತಂದದ್ದು ಏನದಾವಲ್ಲ ಪೇಡೆಗಳು, ಅದ್ರಾಗ ಒಂದು ಕೈ ಒಂದು ಸಿಹಿ ಆಕತ್ತೇನೆ ಅಂದರೆ ದುಡ್ದು ಸಿಹಿ, ತುಡುಗು ಮಾಡಿದ ಕೈ ಹಿಂಗೇನಾಗೋದಿಲ್ಲ ಅಲ್ಲ. ಇದು ಎರಡೂ ರುಚಿಯೊಳಗೇನು ಹೆಚ್ಚು ಕಡಿಮೆ ಆಗಂಗಿಲ್ಲ, ತೃಪ್ತಿಯೊಳಗೂ ಕೂಡ ಏನು ಹೆಚ್ಚು ಕಡಿಮೆ ಆಗಂಗಿಲ್ಲ. ಹೌದಲ್ಲ, ಅವಾಗ ಎಷ್ಟು ತೃಪ್ತಿ ಆಗೈತಿ, ಇವಾಗೂ ಅಟ್ಟ ತೃಪ್ತಿ ಆಗ್ಯದ ಅಲ್ರಿ. ಹಾಗಾದ್ರೆ ತಿನ್ನೋದ್ರಾಗಿಲ್ಲ, ತೃಪ್ತಿಯೊಳಗೆ ಹೆಚ್ಚು ಕಡಿಮೆ ಇಲ್ಲ. ಹಂಗಾರೆ ಇದ್ರ ವ್ಯತ್ಯಾಸ ಎಲ್ಲಾಕತಿ ಅಂತ ಕೇಳಿದ್ರೆ, ಅದ್ರ ಸೂಕ್ಷ್ಮವಾದ ಏನು ಅನ್ನದ ರಸ ಏನಾಗೈತಿ, ಮನಸ್ಸಾಗಿ ತಯಾರಾಗೈತಿ. ಆ ತುಡುಗರ ಅನ್ನ ಮನಸ್ಸ ಯಾವಾಗಲೂ ಏನು ಮಾಡ್ತೈತಿ, ಅನ್ಯಾಯವನ್ನೇ ವಿಚಾರ ಮಾಡ್ತದೆ. ಅವನ ಮನಸ್ಸಿನೊಳಗೆ ವಿವೇಕ ಉದಯ ಆಗಂಗಿಲ್ಲ. ಅವನ ಮನಸ್ಸಿನಾಗ ಯಾಕೆ ನಮಗೆ ಬೆನ್ನತ್ತೀರಿ ಧರ್ಮ 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 ಅಂತ ಸ್ವಾಮಿಗಳು ಅಲ್ರಿ. ಅದರಿಂದ ರೊಕ್ಕ ಗಳಿಸಿದವ್ರು ಮಹಡಿ ಮ್ಯಾಗ ಮಹಡಿ ಕಟ್ಟಿ ಆರಾಮದಾರಂತ ಅಂತಿರ್ಬೇಕು ನೀವು ಎಲ್ಲರೇ.
ಅವ್ರು ಆರಾಮ ನೀವು ತಿಳ್ಕೊಂಡ್ರಿ, ಅವ್ರ ಸುದ್ದಿ ಅವ್ರಿಗೆ ಗೊತ್ತದ, ನಿಮ್ಗೆ ಗೊತ್ತಿಲ್ಲ. ಮತ್ತು ಅವ್ರ ಬುದ್ಧಿ, ಅವರ ರಕ್ತ, ಅವ್ರ ಮನಸ್ಸ ಬರೋಬ್ಬರಿರಂಗಿಲ್ಲ. ಆ ಮನಸ್ಸ ಸತ್ಸಂಗಕ್ಕೆ ಬರಗೂಡಂಗಿಲ್ಲ. ಯಾವ ಮನಸ್ಸ? ಟೇಬಲ್ ಬಡ್ಡಾಗಿಂದು ಇಟ್ಟು ಮ್ಯಾಗ ಗೊತ್ತಾಕತ್ಲಿ ಅವನು ಕಿಶ ಕತ್ತರಿಸಿದ್ದು. ಆ ಮನಸ್ಸ ಸತ್ಸಂಗ ಬರ್ಗುಡ್ದಿಲ್ಲ. ಬಂದ್ರೆ ಕುಂಡ್ರು ಗುಡಂಗಿಲ್ಲ, ಕೂತ್ರ ಕೇಳ್ಗುಡಂಗಿಲ್ಲ, ಕೇಳಿದ್ರೆ ತಿಳಿಗುಡಂಗಿಲ್ಲ, ತಿಳಿದ್ರೆ ಉಳಿಗುಡಂಗಿಲ್ಲ. ಖಲಾಸ್. ಯಾಕೆ ಅದು ಅಂಥ ಮನಸ್ಸು ಏನು ಮಾಡ್ತದೆ? ಅಲ್ಲಿ ವ್ಯತ್ಯಾಸದ. ನಾವು ಅದನ್ನು ನೋಡೋದಿಲ್ಲ ಅಲ್ಲ. ನಾವು ಉಂಡಂಥ ಅನ್ನ ಪವಿತ್ರವಾದ ಮನಸ್ಸನ್ನು ತಯಾರು ಮಾಡ್ತತೆಯೋ ಏನು ಅಪವಿತ್ರವಾದ ಮನಸ್ಸನ್ನು ತಯಾರು ಮಾಡ್ತತೆಯೋ ಅನ್ನೋದು ವಿಚಾರ ಮಾಡೋದಿಲ್ಲ. ತರೋದು ತಿನ್ನೋದು ಇದೇ ಮಾಡೋದು ಹೌದು. ಆದ್ದರಿಂದ ಅಲ್ಲಿ ಹೇಳ್ತಾ ಇದ್ದಾರೆ ಏನು ಅಂತ ಕೇಳಿ, ಕಾಂಚನ ಎಂಬ ನಾಯನೆಚ್ಚಿ ನಿಮ್ಮ ನಾನು ಮರೆದನಯ್ಯ. ಕಾಂಚನಕ್ಕೆ ವೇಳೆ ಅಲ್ಲದೆ ಲಿಂಗಕ್ಕೆ ವೇಳೆ ಇಲ್ಲವಯ್ಯ. ಅಡಿಕೆಗೆ ಮೆಚ್ಚಿದ ಸೊಣಗ ಅಮೃತದ ರುಚಿ ಬಲ್ಲುದೇ ಕೂಡಲ ಸಂಗಮ ದೇವ. ಹೊಲಸಿಗೆ ಮೆಚ್ಚಿದ ನಾಯಿ ಮುಂದೆ ಅಮೃತ ಇಡ್ರಿ ನೋಡ್ರಿ, ಅಲ್ಲಿಗೆ ಹೋಗಿ ಓಡ್ತತೆ ಅದು. ಹಾಗೆ ಈ ಮನಸ್ಸು ಏನು ಮಾಡಿದೆ ಅಂದ್ಕ್ಯಾರ, ಈ ದುಡ್ಡನ್ನು ಮೆಚ್ಚದ ಅಲ್ರಿ, ಅದನ್ನು ಓಡ್ತದ. ಆದ್ದರಿಂದ ಅದನ್ನು ಏನು ಮಾಡಬೇಕು ಅಂತ ಕೇಳಿದ್ರೆ ಹಿಡಿತನಾಗಿಟ್ಟು, ದುಡ್ಡು ಬ್ಯಾಡಂತಲ್ಲ ಅಲ್ರಿ. ಬ್ಲಡ್ ಇಲ್ದ ಹೋದ್ರೆ ಶರೀರ ಬದುಕಂಗಿಲ್ಲ, ದುಡ್ಡು ಇಲ್ದ ಹೋದ್ರೆ ಸಂಸಾರ ನಡೆಯಂಗಿಲ್ಲ. ಶರೀರಕ್ಕೆ ಬ್ಲಡ್ ಬೇಕು, ಸಂಸಾರಕ್ಕೆ ದುಡ್ಡು ಬೇಕು. ಆದರೆ ಈ ಬ್ಲಡ್ನೊಳಗೆ ಹೆಚ್ಚು ಕಡಿಮೆ ಆಗಬಾರ್ದು. ಹೆಚ್ಚಾದರೂ ನಡೆಯಂಗಿಲ್ಲ, ಕಡಿಮೆ ಆದರೂ ನಡೆಯಂಗಿಲ್ಲ. ದುಡ್ಡ ಹೆಚ್ಚಾದರೂ ನಡೆಯಂಗಿಲ್ಲ, ಕಡಿಮೆ ನಡೆಯಂಗಿಲ್ಲ. ಕಡಿಮೆ ಆದ್ರೆ ಚಿಂತೆ, ಹೆಚ್ಚಾದರೂ ಸೊಕ್ಕ ಅಲ್ರಿ. ಯಾವುದು ರೊಕ್ಕ? ರೊಕ್ಕ ಎರಡಕ್ಕೂ ದುಃಖ ಕಾರಣಕ್ಕ ಅಂತ ಹಿಂದೆ ಭಜನಾಗ ಹಾಡ್ತಿದ್ರು. ಹೇಳೋದು ಏನಪ್ಪ, ಶರಣರು ದುಡ್ಡನ್ನು ನಂಬಿದವರಲ್ಲ. ಯಾಕೆ? ಅದು ಕೈ ಕೊಡ್ತದೆ ಒಂದು ದಿವಸ. ಮೊನ್ನೆ ಹೇಳೇನಿಲ್ಲ, ಗಂಡನ ಬಿಟ್ಟು ಬಂದು ಹೆಣ್ಮಗಳು ಆಕೆನ ಸಾಮಾನ್ಯ ಹೆಣ್ಮಗಳಲ್ಲ. ನಿಮ್ಮ ಮನ್ಯಾಗ ಆಕೆನ ಕಾಲು ಮುರ್ಕೊಂಡು ಬೀಳ್ದಲ್ಲಿ ನಿಮ್ಮ ಕಾಲು ಮುರಿದು ಹೋಗೋ ಪೈಕಿ ಹೆಣ್ಮಗಳಾದ. ಸಂತರು ಆಕೆನ ಎಟ್ಟು ಬೇಕೋ ಅಟ್ಟೇ ಇಟ್ಕೊಂಡಾರ, ಉಪಯೋಗ ಮಾಡ್ಕೊಂಡಾರ. ಆದ್ದರಿಂದ ಈಗ ನಾವು 36ನೇ ಏನು ಸುಂದರವಾದ ಏನು ಅಧ್ಯಾಯ ಇದು. ಶ್ರೋತಾ ಜನರುಗಳಿರ, ಈಗ ಕಥಾಸಂಧಾನವನ್ನು ಶ್ರವಣ ಮಾಡ್ರಿ. ಈ ಪರಶುರಾಮನೆಂಬ ಗೃಹಸ್ಥ ಹುಬ್ಬಳ್ಳಿಯೊಳಗೆ ಇರುತ್ತಿದ್ದನು. ಆತನೊಮ್ಮೆ ಸಿದ್ಧಾರ್ಢ ಮುಂದೆ ಬಂದು ನಿಂತು ಕರದ್ವಗೆ ಜೋಡಿಸಿ ಅಂದದ್ದೇನೆಂದರೆ, ಯಾರವ? ಪರಶುರಾಮ ಪಂಥ ಪುಣ್ಯಾತ್ಮ. ಬಹಳ ಮಂದಿ ಗುರುಗಳನ್ನು ದಾಟಿ ಬಂದಾನ. ಗೃಹಸ್ಥ, ಧನ್ಯೋ ಗೃಹಸ್ಥಾಶ್ರಮಿ, ಗೊತ್ತಾಯ್ತೇನೆ ಇಲ್ಲ? 10 ಲಕ್ಷಣಗಳು. ಸಾನಂದಂ ಸದನಂ ಸುತಾಶು ಸುದಯ ಕಾಂತಾನ ದುರ್ಭಾಷಿಣಿ ಸನ್ ಮಿತ್ರಂ ಸೂಧನಂ ಸ್ವಯೋತ ರತಿ ಚ ಆಜ್ಞಾಪರ ಸೇವಕ ಆತಿಥ್ಯಂ ಶಿವ ಪೂಜನಂ ಪ್ರತಿದಿನಂ ಅಲ್ರಿ. ಸಾಧು ಸಂಘ ಧನ್ಯೋ ಗೃಹಸ್ಥಾಶ್ರಮಿ ಅಂತ ಹೇಳ್ಯಾರಲ್ಲ. ಅವ ಈ ಬಹಳ ಮಂದಿ ಸ್ವಾಮಿಗಳ ಗುರುಗಳನ್ನು ನೋಡಿ 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 ಬಾಸತ್ತವ. ಯಾಕೆ ಅಂತ ಕೇಳಿದ್ರೆ, ಗುರುವೋ ಭವಸಂತಿ ಶಿಷ್ಯ ವಿತ್ತಾಪಹಾರಕ. ಹುಷಾರ್. ಗುರುವೋ ವಿರಲ ಸಂತಿ ಶಿಷ್ಯ ವೃತ್ತಾಪಹಾರಕ. ಗುರುಗಳು ಭಾಳ ಮಂದಿ ಸಿಗ್ತಾರೆ, ಶಿಷ್ಯರ ದುಡ್ಡನ್ನು ಅಪಹರಿಸಿಕೊಂಡು ಹೋಗು ಅಲ್ರಿ. ಶಿಷ್ಯರ ಚಿತ್ತನ್ನು ಅಪಹರಿಸಿಕೊಂಡು ಹೋಗೋರು ಭಾಳ ಕಡಿಮೆ ತಮ್ಮ ಅಲ್ರಿ. ಗುರುಗಳು ನಿಮ್ಮಲ್ಲಿ ಹೆಂಗೆ ಪ್ಯಾಟ್ಯಾಗ ಒರಿಜಿನಲ್ ಮತ್ತು ಡುಪ್ಲಿಕೇಟ್ ಅದಾವಲ್ರಿ ಪ್ಯಾಟ್ಯಾಗ. ನಿಮ್ಮ ಪ್ಯಾಟ್ಯಾಗ ಹೆಂಗೆ ಒರಿಜಿನಲ್ ಡುಪ್ಲಿಕೇಟ್ ಅದಾವ, ನಮ್ಮ ಗುರುಗಳ ಪ್ಯಾಟ್ಯಾಗನು ಒರಿಜಿನಲ್ ಗುರುಗಳು ಅದಾವ, ಡುಪ್ಲಿಕೇಟ್ ಗುರುಗಳು ಅದಾವ. ಭಾಳ ಮಂದಿ ಡುಪ್ಲಿಕೇಟ್ ಗುರುಗಳು ಅಲ್ಲ, ಬಹಳ ಮಂದಿ ಡುಪ್ಲಿಕೇಟ್ ಗುರುಗಳು ಹೆಂಗದಾರ ಅಂದ್ಕರ, ಜಟಿಲೋ ಮುಂಡಿ ಲುಂಚಿತ ಕೇಶ ಕಾಷಾಯಾಂಬರ ಬಹುಕೃತ ವೇಷ ಪ್ರಸನ್ನಪಿನ ಪಶ್ಯತಿ ಮೂಢ ಉದರ ನಿಮಿತ್ತಂ ಬಹುಕೃತ ವೇಷ. ಕೆಲವು ಮಂದಿ ಕಂಡಾಪಡಿ ಜಟ ಬಿಡ್ತಾರೆ, ಕಂಡಾಪಡಿ ದಾಡಿ ಬಿಡ್ತಾರೆ. ಎದಕ್ಕದ? ಮಂದಿನ ಮೋಸ ಮಾಡಕ್ಕೆ, ಮತ್ತೇನು ಇಲ್ಲ ಅಲ್ರಿ. ಕೆಲವು ಮಂದಿ ಏನಪ್ಪ ಎಲ್ಲ ಬೋಳಿಸ್ತಾರೆ. ಕೆಲ ಮಂದಿ ಚಲೋ ಕಾಯಿ ಬಟ್ಟೆಯನ್ನು ಆಕರ್ಷಕವಾಗಿರ್ತಕ್ಕಂಥ ಮ್ಯಾಲಿಂದ ಆಕರ್ಷಕ. ಇವೆಲ್ಲ ಏನು? ಜನರನ್ನು ಮೆಚ್ಚಿಸೋದು,
ಜನರು ಮೆಚ್ಚುತ್ತ ನಿನ್ನ ಕೈಲಾಸ ಕೊಯ್ಯುವರೆ, ಜನ ಮೆಚ್ಚದಿರೆ ಶಿವ ಬಿಡುತ್ತೀಹನೆ. ಏನು 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 ಹೇಳ್ಬೇಕ್ರಿ? ಬಿಡುಬಾಹ್ಯದೋಳು ಅಂಬವ ಮಾನಸದೋಳು ಎಡಬಿಡದಿರು ಶಂಭುವ. ಈ ಬಾಹ್ಯ ಆಡಂಬರ ಉದರ ನಿಮಿತ್ತಕ್ಕೋಸ್ಕರವಾಗಿ ಬಹಳ ಮಂದಿ ಗುರುಗಳು ಏನು ಮಾಡ್ತಾರೆ? ಮಂದಿನ ಮೋಸ ಮಾಡ್ತಾರೆ. ಯೋಗ್ಯ ಗುರುಗಳು ಸಿಗೋದು ಬಹಳ ಕಠಿಣ ಅದ ಜಗತ್ತಿನ. ಯೋಗ್ಯ ಗುರುಗಳು ಸಿಗೋದು ಭಾಳ, ಅದಕ್ಕೆ ಬರಿತಾ ಇದ್ದಾರೆ, ಸೋಸಿ ನೀರು ಕುಡಿಬೇಕು, ಆರಿಸಿ ಗುರುಗಳು ಮಾಡ್ಕೋಬೇಕಂತ. ನೀವು ಸಂತರ ಸಂಘ ಬಾದಿಸ್ ಮಾಡ್ರಿ, ಆವಾಗ ಗುರುಗಳು ಡೂಪ್ಲಿಕೇಟ್ ಯಾವುವು ಗೊತ್ತಾಗತ್ತೆ ನಿಮಗೆ ಅಲ್ರಿ. ಮೋಸ ಹೋಗ್ತಾ, ಭಾಳ ಜನ ಮೋಸ ಹೋಗ್ತಾ ಇದ್ದಾರೆ ಅಲ್ಲ. ಆದ್ದರಿಂದ ನಾವು ನಮಗೆ ನಿಜವಾಗಿಯೂ ಹೇಳ್ಬೇಕಾರೆ ನಮಗೆ ಭಾಳ ಯೋಗ್ಯ ಗುರುಗಳು. ನಾನು ಸನ್ಯಾಸಾಶ್ರಮ ತಗೊಂಡು ಕೆಲವೇ ದಿನಗಳಲ್ಲಿ ಏನು ಸಿದ್ದಯ್ಯಪ್ಪನವ್ರಂತ ನಮ್ಮ ಗುರುಗಳು ಏನು 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 ನಮ್ಮ ಗುರುಗಳು. ನಮ್ಮಲ್ಲಿ ಒಬ್ಬ ಬಸವಾನಂದ ಸ್ವಾಮಿಗಳಂತ ದೇಹ ಬಿಟ್ಟರು. ಅವರು ಪುಣ್ಯಾರಾಧನೆಗೆ ಅಂತ ಅವ್ರು ಕರೀಲಕ್ಕೆ ಹೋದ್ರು ನಮ್ಮ ಮಂದಿ. ಅವರು ಏನು ಮಾಡ್ತೀರಿ ಪುಣ್ಯಾರಾಧನೆ? 3 ದಿವಸ ಮಾಡ್ತೀವಿ ಮಾಡಿ ಸಜ್ಕ ಮಾಡ್ತೀವಿ ರೀ. ನಾ ಸಜ್ಕದ ಪುಣ್ಯತಿಗೆ ಬರೋದಿಲ್ಲ ಅಂದರು. ಮತ್ತು ಹೆಂಗ್ರಿ ಅನ್ನು ನೀವು ಪುಣ್ಯತಿಥಿ ಮಾಡ್ಬೇಕಾದ್ರೆ 1 ತಿಂಗಳು ಶಾಸ್ತ್ರ ಹಚ್ಕೋರಿ, ಶಾಸ್ತ್ರ ಕೇಳ್ರಿ. ನೀವು ಕೈಯಾಗ ಗ್ರಂಥ ಹಿಡಿದು ಕೇಳ್ತಾನಂದ್ರೆ ನಾ ಬರ್ತೀನೋ 1 ತಿಂಗಳು ಶಾಸ್ತ್ರ ಹೇಳ್ತೀನೋ, ನೀವು ಮುಂದೆ ಸಜ್ಕಾರ ಮಾಡಿರಿ, ರೊಟ್ಟಿಯರೇ ಮಾಡಿರಿ, ಏನಾರೇ ಮಾಡಿರಿ, ಅದು ಮುಖ್ಯ ಇಲ್ಲ ಅಂತ ಅಂದಾಗ ಹ್ಞೂ ರೀ ಅಂದ್ವಿ ನಾವು. 14 ವೃತ್ತಿ ಪ್ರಕಾರ ತರಿಸಿದ್ರಿ. ನಾವು ಒಂದು 15-20 ಮಂದಿ ಇದ್ದೀವಿ ರೀ. ಇಬ್ರಾಹಿಂ ಮೊದಲು ಮಾಡಿಕೊಂಡು ಏನ್ರಿ ಶಂಭುಲಿಂಗ ಸ್ವಾಮಿ ಅಂತ. ಆ ಶಂಭುಲಿಂಗರ ಸಾಮಾನ್ಯ ಅಲ್ಲ, ಭಾಳ ವಿದ್ವಾಂಸ ರೀ, ಸಾಮಾನ್ಯ ಅಲ್ಲವ. ಇಡೀ ನಿಜಗುಣ ಶಾಸ್ತ್ರ ಎಲ್ಲ ಕಂಠ. ಅವ ವಿಚಾರ ಸಾಗರ ವೃತ್ತಿ ಪ್ರಕಾರ ತಂದಿದ್ದ, ಅವಂಗೆ ತಿಳಿವಲ್ದಾಗಿತ್ತು, ಹಂಗೆ ಇಟ್ಟಿದ್ದ. ಕೇಳಿದವ ಸಿದ್ದಯ್ಯಪ್ಪನವರು ವಿಚಾರ ಸಾಗರ ಹೇಳ್ತಾರೆ, ಅವ್ರು ಭಾಳ ಯೋಗ್ಯದಾರ ಅಂತ. ಅವರು ಇಬ್ಬರು ಕೂಡಿದ್ರು ಎಲ್ಲೇ ಶ್ಯಾಮನ ಗೋಕಾಕ್ ಮಠದಾಗ, ಶ್ಯಾಮಾನಂದ ಮಠದಾಗ. ನಮ್ಮ ಸಿದ್ದಯ್ಯಪ್ಪಗಳು ಬಂದಿದ್ದರು, ಅವನು ಬಂದಿದ್ದ. ಅವರು ಕೇಳಿದ್ರು, ದೊರ್ರಾಗ ಒಬ್ಬ ಹುಡುಗ ಭಾಳ ವಿದ್ವಾಂಸದಾನ ಅಂತ ಅವರು ಕೇಳಿದ್ರೆ, ಸಿದ್ದಯ್ಯಪ್ಪಗಳ ಕಡೆಯಿಂದ ಕೇಳ್ಬೇಕಂತ ಇವನು ಕೇಳಿದ್ದ. ಇಬ್ಬರು ಪರಿಚಯ ಆತಲ್ಲ. ಹಂಗಾರೆ ಅಪ್ಪ ನಾನು ವಿಚಾರ ಸಾಗರ ಪ್ರಭಾಕರ ತಂದು ಭಾಳ ದಿವಸ ಆದ್ರಿ, ತಿಳಿದಿಲ್ಲ, ಯಾಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕಂತ ಮಾಡೇನ್ರಿ. ನಡಿಲ್ಲ ಬರ್ತೇವೆ. ನಾ ಮುಂದೆ ಹೋಗಿ ಏನು ರೀ ನಿಮಗೆ ಇರ್ಲಾಕದು ವ್ಯವಸ್ಥೆ ಮಾಡ್ತೇನೆ ರೀ, ಪ್ರಸಾದ ವ್ಯವಸ್ಥೆ ಏನು ಮಾಡಬೇಡ ಅಂದ್ರೆ ಅವರು. ಏನು ನಿಮ್ಮಲ್ಲಿ ಗುಡಿ ಅದಾವ, ನಿಮ್ಮ ಊರಾಗ ಅದಾವ್ರಿ, ನಾವು ಗುಡಿಯಾಗಿರ್ತೀವಿ, ಕಂತಿ ಭಿಕ್ಷಾ ಮಾಡ್ಕೊಂಡು ಊಟ ಮಾಡ್ತೀವಿ. ನೀವು ಸುಮ್ಮನೆ 2 ಹೊತ್ತು ಪ್ರವಚನ ಕೇಳಕ್ಕೆ ಬಾ ಅಂದ ಗುರುಗಳು ಅವರು. ಏನು ರೀ ಇಂಥ ಗುರುಗಳು ಏನು ಸಿಗ್ತಾರೇನು ರೀ? ನಾನು ಏನು ಸಿದ್ಧಾರೂಢ ಕೃಪಾನೋ, ನಾ ಆಶ್ರಮ ತೊಗೊಂಡು ಕೆಲವೇ ದಿವಸದಾಗ ಪುಣ್ಯಾತ್ಮ ಶೇಖರು 20 ವರ್ಷ ಅವರು ಕೂಡ ಸಂಚಾರ ಮಾಡಿದೆ, ದಾರಿ ತೋರಿಸಿ ಹಿಂಗೆ ಹೋಗು ಗುರಿ ಮುಟ್ತಿ ಅಂಥೇಳಿ. ಅಂಥೇಳಿ ಇಂಥ ಜಾಗ ಸಿಕ್ಕತ್ತೆ ನನಗೇನು ಸಿಗ್ತೈತೆ ಈ ಜಾಗ? ಯೋಗ್ಯ ಗುರುಗಳು. ಕೊನೆಗೆ 2 ವರ್ಷ ನಮ್ಮ ಆಶ್ರಮದಾಗ ಉಳಿದ್ರು. ಅವ್ರ ಕೊನೆಯ ಸೇವೆಯೂ ಕೂಡ ಸಿಕ್ತು ನನಗೆ. ನಮ್ಮ ಆಶ್ರಮಕ್ಕೆ ದೇಹ ಬಿಟ್ಟರು, ಅಲ್ಲೇ ಸಮಾಧಿ, ನಿತ್ಯದಲ್ಲಿ ಅವ್ರ ಸಮಾಧಿ ಪೂಜೆ ನಡೀತದೆ. ಕಾರಣ ಏನು? ಯೋಗ್ಯ ಗುರುಗಳು ಸಿಗೋದು ಅಂತಂದ್ರೆ ಸಾಮಾನ್ಯ ಅಲ್ಲ. ಏನ್ರಿ ಅವ್ರು ಎಂದೂ ಇದನ್ನು ಮಾಡುವಂಥ ಆಜ್ಞೆ ಮಾಡಲಿಲ್ಲ ನನಗೆ. ನಾ ಎಲ್ಲವೂ ಸೇವನೆ ಮಾಡಿದೆ. ಆದ್ದರಿಂದ ಎಂಥವ್ರು ಇರಬೇಕು ಅಂತ ಕೇಳಿದ್ರೆ, ಇನ್ನೊಬ್ಬರು ಗಂಗಾಧರ ಸ್ವಾಮಿ ಅವರದ್ದ ಗಂಗಾಧರ ಮಹಾರಾಜರು, ನಮ್ಮ ಗುರು ಯಾರು ಬಸವರಾಜರು. ಬಸವರಾಜ ಭಾಳ ಕಷ್ಟಪಟ್ಟ, ನಿಮಗೆ ಗೊತ್ತಿಲ್ಲ ಅದೆಲ್ಲ. 12 ವರ್ಷ ಔರಾದದೊಳಗಿದ್ದು ಏನು ರೀ. ಅವ್ರು ಗೃಹಸ್ಥರು, ಯಾರು ಗುರುಗಳು ಗಂಗಾಧರ ಮಹಾರಾಜರು ಗೃಹಸ್ಥರು. ಇವರು ಊರು ಹೊರಗೊಂದು ಮಳೆ ಮಠ, ಅಲ್ಲೇ ಕಂತಿ ಭಿಕ್ಷಾ ಮಾಡ್ಕೊಂಡು ಊಟ ಮಾಡ್ಬೇಕು ಇವರು. ಬಸವರಾಜ್ ಮೊದಲಾದ 8-10 ಜನ ಇದ್ರಲ್ಲಿ. ಅಲ್ಲಿ ದಿವಸ 2 ಹೊತ್ತು ಅವ್ರ ಮನೆಯಿಂದ ಬಂದು ಹೇಳಿ ಹೋಗಿದ್ರು. ಇಷ್ಟು ವಿದ್ವಾಂಸರಿದ್ದರು ಗಂಗಾಧರ ಮಹಾರಾಜರು. ಅವ್ರ ಹತ್ತಕ್ಕೆ 12 ವರ್ಷ ಅಭ್ಯಾಸ ಮಾಡ್ಯಾರ ಅಂಥೇಳಿ ಹೆಂಗೆ ಹೇಳ್ತಾರೆ ಪರಮಾರ್ಥ ಗೀತೆ ನೋಡ್ರಿ. ಸಾಧ್ಯ ಇಲ್ಲ ಅವ್ರಂಗೆ ಯಾರಿಗೂ ಹೇಳೋಕೆ ಸಾಧ್ಯ ಇಲ್ಲ ತಿಳ್ಕೊರಿ ನೀವು. ನಿಜನ ಶಾಸ್ತ್ರ ಕೇಳಬೇಕಾತಂದ್ರೆ ಅವ್ರೇನು ಪ್ರಭಾಕರ್ನೂ ಗೊತ್ತು, ವಿಚಾರ ಸಾಗರ ಗೊತ್ತು, ಚಂದ್ರೋದಯ ಗೊತ್ತು ಏನ್ರಿ ಅಂಥವ್ರು. ಇನ್ನು ಇನ್ನೊಬ್ಬರು ಗುರುಗಳನ್ನ ಬಹಳ ಸಮೀಪಕ್ಕೆ ನೋಡಿದೆ.
ಅವರು ಬಸವಾನಂದ ಸ್ವಾಮಿಗಳಂತೆ. ಅವರು ಶಕ್ತಿನಗರದಾಗ ಅಲ್ಲೆಲ್ಲಿ ಅಲ್ಲಿ ಒಂದು ಇವ್ರು ಮಾಡಿದ್ದಾರೆ ಭಕ್ತರು ಶಕ್ತಿನಗರ. ಈಗೂ ನಡೆದತ್ತೆ ಅಲ್ಲಿ. ದಿನಾಲೂ ದೇವೇಂದ್ರಪ್ಪನವರಂತ ಶಾಸ್ತ್ರ ನಡೆಸ್ತಾರೆ. ಅವ್ರ ಕಡೆಯಿಂದ ಅಭ್ಯಾಸ ಮಾಡಿದ್ದಾರೆ. ಭಾಳ ಉತ್ತಮ ಅವರು. ಶಿವಪುತ್ರ ಸ್ವಾಮಿಗಳಂತೆ ಬಸವಾನಂದ ಸ್ವಾಮಿಗಳು ಅಭ್ಯಾಸ ಮಾಡುವಾಗ ಊರಾಗ ಒಂದು ರೂಮ್ ಬಾಡಿಗೆ ಮಾಡಿ ಮನೆಯಿಂದ ಧಾನ್ಯ ತರಿಸ್ಕೊಂಡು ತಾವೇ ಸ್ವತಃ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಶಿವಪುತ್ರಪ್ಪರ ಶಾಸ್ತ್ರ ಕೇಳಕ್ಕೆ ಎಲ್ಲ 5-6 ವರ್ಷ ಇಲ್ಲಿ ನಿಂತು ಅವ್ರ ಮುಖದಿಂದ ಸಂಪೂರ್ಣ ಶಾಸ್ತ್ರ ಕೇಳಿ ಹೆಂಗೆ ಹೇಳ್ತಾರೆ ಬಸವಾನಂದ ಸ್ವಾಮಿ ಶಾಸ್ತ್ರ ಕೇಳಿ ನಾನು ಒಂದು ಕೋಟ್ ಹಾಕ್ಕೊಂಡು ಬರ್ತಿದ್ರು, ಪೇಟ ಸುತ್ಕೊಂಡು. ಅಂಥ ಮಹಾತ್ಮರು, ಇಂಥ ಯೋಗ್ಯ ಗುರುಗಳು ಸಿಗಬೇಕಾಗಿತ್ತರ ಅದು ಹಣೆ ಬರಪ್ಪ ಯಪ್ಪ, ಏನು ಮಾಡೋದು. ಆದ್ದರಿಂದ ನಾ ಹೇಳಬೇಕಾದದ್ದೇನೋ, ಈ ಪರಶುರಾಮ ಪಂಥ ಬಹಳ ಮಂದಿ ಗುರುಗಳನ್ನೆಲ್ಲ ಭೇಟಿಯಾಗಿ ಕೊನೆಗೆ ಸಿದ್ಧಾರ್ಡ್ರ ಹೆಸರು ಕೇಳಿ ಬಂದಾನೆ. ಏನಂತಾನೆ ಸಿದ್ಧಾರ್ಡ್ರ ಮುಂದೆ ಬಂದು ಕರದ್ವೇಗ ಜೋಡಿಸಿ, ನಾನು ಒಬ್ಬ ದೀನ ಪಾಮರನಿದ್ದೇನೆ. ಮನುಷ್ಯ ನಾನು ಪಾಮರ, ನಾನು ಅಜ್ಞಾನ ಅನ್ನೋದು ಮೊದಲು ಗೊತ್ತಾಗೋದು ತಡಾಕತ್ರಿ. ದೌಡ್ ಗೊತ್ತಾಗೋದು ನನ್ನಂಗೆ ಯಾವ್ದಾನ. ನಾನು ಎಷ್ಟು ಪುಸ್ತಕ ಓದೇನಿ ಗೊತ್ತೈತೆ, ಹಿಂಗೆಲ್ಲ ಇರ್ತಾವಲ್ಲ. ನಾನು ಅಜ್ಞಾನಿ ಪಾಮರ ಅಂತ ನಿನಗೆ ಗೊತ್ತಾಯ್ತು, ದಾರಿ ಖುಲ್ಲ ಆಗ್ತದೆ ತಿಳ್ಕೊಂಡಿಂದ. ಆವಾಗ ನಿನಗೆ ದಾರಿ ಖುಲ್ಲ ಆಗ್ತದೆ. ಆವಾಗ ಬಂದು ಹೇಳ್ತಾ ಇದ್ದಾನಪ್ಪ, ನಾನು ಅಜ್ಞಾನಿ ಪಾಮರ ಅಲ್ಲ, ಸಂಸಾರದಿಂದ ಬಳಲಿ ತಾಪ ಹೊಂದಿದನು. ಯಾವ ಸ್ಥಾನಕ್ಕೆ ಹೋದಾಗ್ಯಾದರೂ ನನಗೆ ತಾಪವನ್ನು ಶಾಂತಪಡಿಸುವವರನ್ನು ಕಾಣದೆ ಕಡೆಗೆ ಹೇ ದೀನನಾಥನೇ, ನಿನ್ನ ಪಾದಕ್ಕೆ ಪ್ರಾಪ್ತವಾಗಿದ್ದೆ. ನೀನು ದೀನೋದ್ಧಾರಕನಾಗಿರುತ್ತೀಯೆ. ನನಗೆ ಶರಣ ಬಂದಂಥ ಸದ್ಭಕ್ತರಿಗೆ ಜ್ಞಾನೋದಯವನ್ನು ಮಾಡಿ ತಾರಣ ಮಾಡುತ್ತಿ ಎಂಬ ವಿಶೇಷ ಕೀರ್ತಿಯನ್ನು ಕೇಳಿರುವೆನು. ನೀನೇ ನನ್ನ ಕರ್ತನಾಗಬೇಕು. ನಿನ್ನ ಚರಣಗಳ ಮಸ್ತಕವನ್ನಿಟ್ಟು ಬೇಡಿಕೊಳ್ಳುತ್ತೇನೆ. ಸಿದ್ದಾಳಪ್ಪನ ಪಾದನೆ ತಿಳಿಯಿಟ್ಟು ಗಳಗಳಗಳಗಳ ಅಳತಾನೆ. ತಾಪ, ಸಂಸಾರದ ತಾಪ ಆಗೋದಿಲ್ಲ. ಬಹಳ ದಿವಸ ಗೊತ್ತಾಕತ್ತೆ ಅದು ಸಂಸಾರ ತಾಪ, ಸಂಸಾರ ದುಃಖ ಅನ್ನೋದು ಗೊತ್ತಾಗೋದು ಕೂಡ ಗೊತ್ತಾಗಿಲ್ಲ. ಅದು ಭಾಳ ದಿವಸ ಗೊತ್ತಾಕತ್ತೆ. ಯಾವಾಗ ಸತ್ಸಂಗದಾಗ ಬಂದ್ರಿ ಅಂದ್ರೆ ಸಂಸಾರ ತಾಪ ಅತಿ ಗೊತ್ತಾಕತಿ. ವಿಶೇಷ ಕೀರ್ತನೆ ಕೇಳಿ ಬಂದು ನೀನೇ ರಕ್ಷಕನಾಗು, ನಿನ್ನ ಚರಗಳು ದಯವಿಟ್ಟು ಬೇಡಿಕೊಳ್ಳುತ್ತೇನೆ. ಹೇ ಗುರುನಾಥನೇ, ಈ ದೇಹಾಂತದವರೆಗೂ ನಿನ್ನ ಸೇವೆಯನ್ನು ಪ್ರೇಮದ ಮಾಡುತ್ತಿರೋನು. ಇಂಥ ದೀನವಚನ ಕೇಳಿ ಅವ್ರು ಅಂತಾರೆ, ಬಾರಪ್ಪ ಭಕ್ತರಾಯ. ಅವ್ರು ಗೊತ್ತು ಸಿದ್ಧಾಡ್ರಿ ಯಾವ ಮನುಷ್ಯ ಯಾವ ವ್ಯಕ್ತಿ ಹೇಗತ್ತೆ ಅನ್ನೋದು ಮುಖ ನೋಡಿದ್ರೆ ಗೊತ್ತಾಗ್ತದೆ ಮಹಾತ್ಮರಿಗೆ. ಬಾರಪ್ಪ ಕೂಡಿಸ್ಕೊಂಡು ಪರಶುರಾಮ ಪಂಥನ ಕರ್ಣದಲ್ಲಿ ತಾರಕ ಮಂತ್ರನು ಉಪದೇಶ ಮಾಡಿದರು. ಮಂತ್ರ ಗುರುಗಳು ಏನು ಕೊಡ್ತಾರೆ ಅದಕ್ಕೆ ತಾರಕ ಮಂತ್ರ. ಅದು ಏಕಾಕ್ಷರ ಇರಲಿ, ದ್ವಿಅಕ್ಷರ ಇರಲಿ, ಪಂಚಾಕ್ಷರ ಇರಲಿ, ಯಾವುದೇ ಅಕ್ಷರ ಇಲ್ಲ. ಗುರುಗಳು ಏನು ಕೊಡ್ತಾರಲ್ಲ ಅಲ್ಲಿ ಅದು ಆ ಮಂತ್ರಗಳು ಭಾಳ ದೃಢವಾದ ವಿಶ್ವಾಸ ಇರಬೇಕು. ಅಂದ್ರೆ ಅದೇನಾರ ಇದಕ್ಕೆ ಏನಾಗಂಗಿಲ್ಲ ರೀ. ಆ 1-2 ಅಕ್ಷರ ಅಂತಂದ್ರೆ ಕೆಲಸ ಮುಗಿತು, ಏನಾಗುವುದೇ ಇಲ್ಲ. ತುಕಾರಾಮನಂತೆ ದೀಕ್ಷಾ ತೊಗೊಂಡಿದ್ದ ಹಬ್ಬ ತೊಗೊಂಡಿದ್ದ. ಒಂದು 2-3 ವರ್ಷ ಅವ್ರು ಕೊಟ್ಟಿದ್ದ ಮಂತ್ರ ಜಪ ಅದು ಮಾಡಿದ. ಏನಾಗಲಿಲ್ಲ ರೀ. ಏನಾಗಲಿಲ್ಲ ಅಂದ್ರೆ ಇದು ಆಗಲಿಲ್ಲ, ಮತ್ತೇನು ಏನಾಗಲಿಲ್ಲ. ಮುಂದೆ ಸಮರ್ಥ ರಾಮದಾಸರು ಬಂದರು. ಇವ್ರು ಬೇಕಾರೆ ಪಕ್ಕ ನೋಡ್ರಿ ಗುರುಗಳು, ಏನು ಜಟ ಏನು ದಾಡಿ ಹಬ್ಬ ಅಂದವನು ಸಾಷ್ಟಾಂಗ ನಮಸ್ಕಾರ ಹಾಕಿದ. ಅಪ್ಪ ನಾವು ನಿಮ್ಮ ಮಂತ್ಯಕ್ಕೆ ದೀಕ್ಷಾ ತೊಗೋಬೇಕಂತ ಮಾಡಿದ್ದೀರಿ, ಇದಕ್ಕೆ ತುಕಾರಾಮ್ ಮಂತ್ಯಕ್ಕೆ ತೊಗೊಂಡಿದ್ದೀವಿ, ಏನು ಕೆಲಸ ಆಗಿಲ್ಲ ರೀ. ಏನು ಕೆಲಸ ಆಗಿಲ್ಲ ರೀ, ಅದಕ್ಕೆ ನಿಮ್ಮ ಮಂತ್ಯಕ್ಕೆ ತೊಗೋಬೇಕಂತ ಬಂದಾರ ಗಾಳಿಗೆ ಹಾಯವರ ಇಂಥ ಮಂದಿನೂ ಆಯ್ತು ಕಡೆ ಹಂಗೆ. ಅವ್ರಕಿಂತ ಇವ್ರು ಚಲೋ, ಅವ್ರು ಚಲೋ ಅಂತ ಹೇಳಿ ಕಿಶಿಂದ ಅವ್ರು ಅಂದರು, ಅದೆಲ್ಲ ಕರೆಯಪ್ಪ ದೀಕ್ಷಾ ಕೊಡ್ತೀವಿ. ಈಗ ಒಳಗೆ ತುಕಾರಾಮನ ಮಂತ್ರ ಐತಲ್ಲ, ಮತ್ತು ನಮ್ಮದು ಒಳಗೆ ಹೋಗಿ ಜಗಳಾಡ್ತಾವ. ಮತ್ತೇನು ಮಾಡ್ರಿ, ನೀ ಅವ್ರ ಮಂತ್ರ ಅವ್ರಿಗೆ ಕೊಟ್ಟು ಬಾ, ಏನು ಕೊಡ್ತೀವಿ ನಾವು. ಹಿಂಗ್ರೆ ಓಡ್ತೀರಿ ತುಕಾರಾಮನ ಕಡೆ. ಮಹಾರಾಜ್ರೆ ನಿಮ್ಮ ಮಂತ್ರ ತೊಗೊಂಡ್ಬಿಡ್ರಿ. ಯಾಕೆ
ಯಾಕಪ್ಪ ಅದು ನಮಗೇನು ಇದಾಗಿಲ್ಲ. ಹಾಂ ತೊಗೊಂಬಿಡ್ರಿ. ಅವ್ರಂದು ತೊಗೊಳಕ್ಕೆ ಹೆಂಗೆ ಬರ್ತೈತೋ, ಕೊಡಕ್ಕೆ ಬರ್ತೈತೋ, ತೊಗೊಳಕ್ಕೆ ಹೆಂಗೆ ಬರ್ತೈತೋ ಅಂದ್ರೆ ಅವರು ಹಾಂ ಕೊಡ್ತೀವಪ್ಪ, ತೊಗೊಳೋದು ಹೆಂಗೋ ಅದ್ರಾಗೇನತ್ರಿ ನಿಮ್ಮ ಮಂತ್ರ ನೀವು ತೊಗೊಂಡ್ಬಿಡ್ರಿ. ಹಂಗಾರೆ ಗೊತ್ತಾಯ್ತು ಅವ್ರಿಗೆ ಇದಕ್ಕೆ ಶ್ರದ್ಧಾ ಏನೈತಿ ಆ ಸಮಯ ಅಂತೇಳಿ ಈ ನೀರು ಕೊಟ್ರೆ ಕಮಂಡಲ್ದಾಗಿನ ನೀರೊಳಗೆ ಮುಕ್ಕುಳ್ಸು ನಮ್ಮ ಮಂತ್ರ ಅನ್ಕೋತ ಉಗುಳಿಬಿಡು ಈ ಪಡಿ ಮ್ಯಾಗ. ಹ್ಞೂ ರೀ ಅಂತ ಬಾಯಿ ಹಾಕ್ಕೊಂಡು ಉಗುಳುವಾಗ ಕಲ್ಲು ಪಡಿ ಮ್ಯಾಗ ಉಳಿದ ಶ್ರೀರಾಮ್ ಅಂತ ಕಲ್ಲು ಪಡಿ ಮ್ಯಾಗ ಮೂಡ್ತೀರಿ. ಕಲ್ಲು ಪಡಿ ಮ್ಯಾಗ ಶ್ರೀರಾಮ್ ಅಂತ ಮೂಡಿತು. ನೋಡ್ದ ಮತ್ತು ಹೊಡೆದ ಎಲ್ಲಿಗೆ ಹೌದು ಹಾಂ ಸಮರ್ಥರ ಮುಂದೆ ಹೋಗಿ ಅವು ಕೊಟ್ಟೆನೋ ಕೊಟ್ಟರು. ಅದು ಹೆಂಗೆ ಕೊಟ್ಟು ಅಂದ್ರೆ ಅವ್ರಿಗೂ ಆಶ್ಚರ್ಯ. ಹೆಂಗೆ ಕೊಟ್ಟು ಏನು ರೀ ಬಾಗ ನೀರು ಹಾಕೋ ಉಗುಳಂದು ಕಲ್ಲು ಮ್ಯಾಗ ಉಗುಳಂದ್ರು. ಕಲ್ಲು ಮ್ಯಾಗ ಶ್ರೀರಾಮ್ ಅಂತ ಮೂಡಿತು. ನಾಲಾಯಕ ಅಂದರು. ಅಲ್ಲ ಕಲ್ಲಿನ ಮೇಲೆ ಕಲ್ಲು ಮೂಡಿಸ್ಕೊತ್ತು, ನೀನು ಹೊರದಾಗ ಮೂಡಲಿಲ್ಲಲ್ಲೋ ನಾಲಾಯಕ ಹೋಗು ಅಂತ. ಆ ಕಡೆ ಅದು ಇಲ್ಲ. ಏನು ಮಾಡ್ತೀರಿ? ಭಾಳ ಗಿರಾಕಿ ವಿಚಿತ್ರದವ್ರಿ, ಭಾಳ ಗಿರಾಕಿ ವಿಚಿತ್ರದವ. ನೀವು ಯಾರು ತೊಗೊಳ್ರಿ ಶ್ರದ್ಧಾ ಇರಲಿ. ಮೊದಲೇದು ಏನೋ ತೊಗೊಂಡ್ರೆ ಇರಲಿ, ಶ್ರದ್ಧಾ ಇರಲಿ ಅನ್ರಿ. ಅವ ಪರಮಾತ್ಮನ ಸ್ವರೂಪ ಅಂತ ಮಾಡ್ಕೊಳ್ರಿ. ಆದ್ದರಿಂದ ಗುರುನಾಥ ಅವ್ರಿಗೆ ಮಂತ್ರ ಹೇಳಿದ್ರು. ಆ ತಾರಕ ಮಂತ್ರವನ್ನು ಉಪದೇಶಿಸಿ, ಹೇ ಸದ್ಭಕ್ತನೇ, ನೀನು ಸಂಸಾರದೊಳಗಿಂದ ಮುಕ್ತನೇ ಆಗಿರುತ್ತೆ. ಹೌದು, ಸಂಸಾರದೊಳಗಿಂದ ನೀನು ಮುಕ್ತನೇ ಆಗಿದ್ದೀಯಪ್ಪ. ಇಂದಿನಿಂದ ಸಂಸಾರ ಉಪಾದಿಯನ್ನು ಎಂದಿಗೂ ಪೀಡಿಸಲಾರೆದು ಅಲ್ರಿ. ನೀನು ಇನ್ನು ಮೇಲೆ ಯಾಕೆ ಒಳಗೆ ಮಂತ್ರದ ಆ ಮಂತ್ರ ಸಂಸಾರ ದುಃಖವನ್ನು ನಿನಗೆ ಬರಲಾರ್ದಂತೆ ಮಾಡ್ತದೆ. ಮಾವಸಮಯ ಹೋಗಿ ಈಗ ಮಂತ್ರಮಯ ಆಗಿದೆ ತಮ್ಮ. ಆದ್ದರಿಂದ ನಿನಗೇನೇನೂ ಮಾಡೋದಿಲ್ಲ, ಪೀಡಿಸಲಾರ್ದು. ಇನ್ನು ಮೇಲೆ ನೀ ಏನು ಮಾಡಬೇಕು? ಸಂಸಾರದೊಳಗಿದ್ದರೂ ನೀನು ಪಾವನನಾಗಿ ಹೋದಿ. ಇನ್ನು ಮೇಲೆ ನೀ ಪಾವನ ಆಗಿದೆಪ್ಪ ಎಂದು ತಿಳಿ. ಸದ್ಗುರು ಚರಿತ್ರೆಯನ್ನು ದೇಶಗಳಲ್ಲಿ ನೀನು ಏನು ಮಾಡಬೇಕು? ಪ್ರಚಾರ ಮಾಡಬೇಕು ಹೇಳ್ತಾ ಇದ್ದಾರೆ. ನೀನು ಮ್ಯಾಲೆ ಏನು ಮಾಡು ಕೆಲಸ? ಪ್ರಚಾರ ಮಾಡು. ಈ ಪ್ರಕಾರ ಸದ್ಗುರುನಾಥನು ಅಂದು ಆತನ ಮಸ್ತಕದ ಮೇಲೆ ತಮ್ಮ ಹಸ್ತವನ್ನಿಟ್ಟರು. ಪರಶುರಾಮ ಎದ್ದು ನಿಂತ ಕೂಡಲೇ ಅವನ ಮುಖದ ಮೇಲೆ ತೇಜ ಕಾಣಿಸಿತು. ನಾನು ಹಿಂದಕ್ಕೆ ಅಂದಿದ್ದು ಗೊತ್ತೈತೆ ನಮ್ಮ ಅಪ್ಪಗಳ ದಿವಸ ನಿಮ್ಮ ಕೈ ನಾನು ತಲೆ ಮ್ಯಾಗ ಇಟ್ಟು ಏನೂ ಆಗಿಲ್ಲ. ಒಂದು ಗಿರಾಕಿ ಬಂದಿತ್ತು ಹಿಂದಕ್ಕೆ ಗೊತ್ತೈತಿ. ಇಂಥ ಗಿರಾಕಿಗಳು ಇರ್ತಾವೆ. ಹಂಗಿಲ್ಲ. ಅಲ್ಲಿ ಸದ್ಗುರು ಅಂತಂದ್ರೆ ಅವ ದೇವರು ಅಂತ ತಿಳಿದ್ರನ ಏನಾರ ಆದೀತ ವಿನಃ ಅವನು ನಮ್ಮಂಗೆ ಮನುಷ್ಯ ಅದಾನ ಅಂದ್ರೆ ನಿಮ್ಮ ಅಪ್ಪಗೂ ಏನಾಗಂಗಿಲ್ಲ ತಮ್ಮ ಆಯ್ತಾ. ಆದ್ದರಿಂದ ಅವ್ರು ಹೇಳಿದ್ರು, ಅವನ ಮುಖ ತೇಜ ಆಯಿತು. ಗುರು ಹಸ್ತವು ಮಸ್ತಕಕ್ಕೆ ಸ್ಪರ್ಶಿದ ತಕ್ಷಣ ಸಜ್ಜನರಾದ ಪರಶುಪಂತನು ಸಕಲ ಕಲಾ ಸಂಪನ್ನನಾಗ ಮುಖದ ಮೇಲೆ ಬ್ರಹ್ಮಚರ್ಯವುಳ್ಳವನಾಗಿ ಕಾಣಿಸುವಂಥವನಾಗ ಮಹಾಭಕ್ತವನಾಗಿಯೂ ಸದ್ಗುರು ಭಕ್ತಿಯಲ್ಲಿ ಅತ್ಯಂತ ಏನಪ್ಪ ಅಂತ ಕೇಳಿದ್ರೆ ಕೃಪೆಯನ್ನು ಮಾಡಿದ ಸದ್ಗುರು ಸಂಪನ್ನಾಗಿದ್ದಕ್ಕಂಥ ಪರಶುರಾಮ, ಹೇ ಸದ್ಗುರುವೇ, ಕೈ ಮುಕ್ಕೊಂಡ ಸದ್ಗುರುಗೆ ಅಂತಾನ, ಸಿದ್ಧ ಮಾತೆ, ದೀನನಾಗಿದ್ದ ನನ್ನ ಮೇಲೆ ಕೃಪಾ ಮಾಡು. ಕೃಪಾ ಮಾಡಿ ಪ್ರೇಮದಿಂದ ಒಲಿದು ನನಗೆ ಸೇವಾ ಕಾರ್ಯವನ್ನು ಒಪ್ಪಿಸಿದೆ ಅಲ್ರಿ. ನೀನು ಹಳ್ಳಿಗೆ ಹೋಗಿ ಪ್ರಚಾರ ಮಾಡುವಂತೆ ನನಗೆ ಸೇವಾ ಕಾರ್ಯ ಒಪ್ಪಿಸಿದೆಯಲ್ಲ, ಅದು ನನ್ನ ಈಗ ಒಂದು ಇಚ್ಛಾ ಇದೆ, ಅದನ್ನು ಮಾಡ್ತೇನೆ. ನಂದೊಂದು ಇಚ್ಛಾ ಅದ. ಏನು ಅಂತ ಕೇಳಿದರೆ, ನಿನ್ನ ಚರಿತ್ರೆಯನ್ನು ರಚಿಸಬೇಕೆಂದು ಮತ್ತು ಅದಕ್ಕೋಸ್ಕರ ನೀನು ಆಜ್ಞೆಯನ್ನು ಕೊಟ್ಟು ಸ್ಫೂರ್ತಿಯನ್ನು ದಯಪಾಲಿಸತಕ್ಕದ್ದು. ನಿನ್ನ ಚರಿತ್ರೆಯನ್ನು ಬರಿಬೇಕಂತ ನಾನು ಭಾಳ ದಿವಸದ ಹಂಬಲದೆ. ಸಿದ್ಧಾರ್ಥ ಚರಿತ್ರೆಯನ್ನು ಬರಿಬೇಕು ಅಂತ ಕೇಳ್ತಾ ಇದ್ದಾರೆ. ನೀನು ಆಶೀರ್ವಾದ ಮಾಡು ಅಂದರೆ ನಾನು ಈ ಜಗತ್ತಿನಲ್ಲಿ ಧನ್ಯನಾದೆಂದು ತಿಳಿಯುವೆನು. ನಿನ್ನ ಕೃಪೆ ಆಯಿತು ಅಂದರೆ ಏನಾಗಲಿಕ್ಕಿಲ್ಲ. ಭಿಕ್ಷುಕನಿಗೆ ರಾಜನನ್ನಾಗಿ ಮಾಡುವೆ, ಅಂದನಿಗೆ ದೃಷ್ಟಿಯನ್ನು ಕೊಡುವೆ. ಮೂಕಂ ಕರೋತಿ ವಾಚಾಲ ಪಂಗುಂ ಲಂಘಯತೆ ಗಿರಿಂ
ಯತ್ ಕೃಪಾತಮಹಂ ಒಂದೇ ಪರಮಾನಂದ. ಇದು ಸುಮ್ಮನೆ ಅಲ್ರಿ, ಇದು ನಿಜವಾಗಿ. ಅಪ್ಪ ನೀ ಕೃಪಾ ಮಾಡಿದಿ ಅಂತ ಅಂದ್ರೆ ನಿನ್ನ ಚರಿತ್ರೆ ಬೇರೆ ಸಾಮರ್ಥ್ಯ ನನಗೆ ಬರ್ತದೆ. ಕೃಪಾ ಮಾಡಲಿಲ್ಲ ಬರಂಗಿಲ್ಲ. ನಾನು ಒಂದು ಊರಿಗೆ ಶ್ರಾವಣ ಮಾಸಕ್ಕೆ ಇದೇ ಅಜ್ಜನ ಪುರಾಣ ಹೇಳಕ್ಕೆ ಹೋಗಿದ್ದೆ. ಸಿದ್ಧಾರ್ಥ ಚರಿತಾಮೃತ ಭಾಳ ಸುಂದರ, ಭಾಳ ಜನ ಸೇರ್ತಿತ್ತು. ಕೊನೆಗೆ ಮುಕ್ತಾಯ ಸಮಾರಂಭ ಜನ ಭಾಳ ಸೇರಿತ್ತು. ಒಂದಿಬ್ಬರು ತಮ್ಮ ಅನುಭವವನ್ನು ಹಂಚಿಕೊಂಡಿದ್ರು. ನಾನು ಹೇಳ್ಬೇಕಂತ ಎದ್ದೆ. ಒಬ್ಬ ಸಭಾದಾಗ ಎದ್ದು ನಿತ್ತ ಅಪ್ಪೋಳ ಅಂತ ನಾವು ಏನಪ್ಪ ನೀವು ಸಿದ್ಧಾರ್ಥ ಚರಿತ್ರೆ ಭಾಳ ಚೆನ್ನಾಗಿ ಹೇಳಿದ್ರಿ. ನನಗೆ ಭಾಳ ಖುಷಿ ಆಯ್ತು, ಸಂತೋಷ ಆಯ್ತು. ಭಾಳ ಚೆನ್ನಾಗಿ ಹೇಳಿದೆ. ನಾ ದಿವಸ ಕೇಳೀನಿ, ಭಾಳ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಅಂದ ಏನಪ್ಪ ನಾನು ಚೆನ್ನಾಗಿ ಹೇಳಿದ್ರಿ, ಆದ್ರೆ ಏನಪ್ಪ ಅಪ್ಪಗಳ ನೀವು ಶಿವದಾಸ್ ಬರೆದದ್ದನ್ನು ಓದಿ ಹೇಳಿರಿ. ಬರೋಬರೈತೆ ಅವನ ಮಾತು. ನೀವು ಶಿವದಾಸ್ ಬರೆದದ್ದನ್ನು ಓದಿ ಹೇಳಿದ್ರಿ. ಶಿವದಾಸ ಪವಾಡಗಳನ್ನು ಬರ್ದಾನ. ಸಿದ್ಧಾರ್ಥನ ಪವಾಡ ಎಟ್ಟಾಗ್ಯಾವ ಅನ್ನೋದನ್ನು ಶಿವದಾಸ ಬರ್ದಾನ. ಅವ್ರ ಪವಾಡಗಳನ್ನು ನೀವು ಹೇಳಿದ್ರೆ ಹೊರತು ನಿಮ್ಮ ಬದುಕಿನೊಳಗೆ ಏನಾದರೂ ಸಿದ್ಧಾರ್ಥ ಪವಾಡ ಆಗೈತೇನೋ ಅಂತ ಕೇಳವ. ಸಾಮಾನ್ಯ ಅಲ್ರಿ, 1000 ಮಂದಿ ಸೇರೈತಿ. ನಿಮ್ಮ ಬದುಕಿನ ಶಿವದಾಸ ಬರೆದದ್ದು ಪವಾಡಗಳು ಹೇಳಿದ್ರೆ ಬರೋಬರಿ. ಆ ಸಿದ್ಧಾರ್ಥ ಪವಾಡ ನಿಮ್ಮ ಬದುಕಿನಾಗ ಏನಾರು ಆಗೈತಿ ಅಂದಾಗ ನಾ ಹೇಳಿದೆ ಭಾಳ ಆಗ್ಯಾವ ತಮ್ಮ, ನನ್ನ ಬದುಕು ಹಂಗೆ ಸಿದ್ಧಾರ್ಥ ಪವಾಡ ಭಾಳ ಆಗ್ಯಾವ. ಒಂದು ಹೇಳ್ತಾನೆ, ಅದು ಸದ್ಯ ನನಗೆ ತಿಳಿಸು ಹಂಗೆ ಹೇಳ್ತೇನೆ. ಏನು ಹೇಳ್ರಿ ಅಂದವ. ನಾನು 4ನೇ ನಾಪಾಸಾದ ಮನುಷ್ಯ. ಈ 4ನೇ ನಾಪಾಸಾದವನ ಕೈಯಿಂದ 18 ಪುಸ್ತಕ ಬರ್ದಾನ. ಇದು ಸಿದ್ಧಾರ್ಥ ಪವಾಡ ಅಂತ ಹೇಳಿ ನಾನು ಈ ಶ್ರದ್ಧಾ ಪುಸ್ತಕ ಮುಂದೆ ತಂದು ಇಡ್ತೇನೆ. ನಾನು 18 ಪುಸ್ತಕದವು ಆಯ್ತಾ. ಅವನ ಕುಲಿ ಸಾಷ್ಟಾಂಗ ನಮಸ್ಕಾರ ಹಾಕಿದವ ಅಲ್ಲ. ಇದು ಅದು ನಿಜವಾದ ಆದದ್ದ ಖರೆ ಹೇಳ್ತಾನೆ ನಾ. ಏನು ನಮಗೆ ಮತ್ತೇನಿಲ್ಲ. ಇದೇನು ನಾ ಹುಟ್ಟಿಸ್ಕೊಂಡು ಹೇಳೋ ಮಾತನ ಅಲ್ಲ ಏನ್ರಿ. ಭಾಳ ಆಗ್ಯಾವ ಪವಾಡ, ಪರಂತು ಯಾರಿಗೆ ಸಾಧ್ಯ ಅದ ಹೇಳ್ರಿ? 4ನೇ ಫೇಲ್ ಆದ ಮನುಷ್ಯನ ಕಡೆಯಿಂದ ಬರೀಲಿಕ್ಕೆ ಸಾಧ್ಯದ ಏನು? ಅದು ಸಿದ್ಧಾರ್ಥನ ಪವಾಡ, ಅವನೇ ಬರ್ಸ್ಯಾನ ಅಂತ ನಾನು ನಂಬಿದ್ದೀನಿ ತಮ್ಮ. ಆವಾಗ ಹೌದಪ್ಪ ಒಪ್ಕೊಂಡವ. ಕಾರಣ ಏನು? ಇನ್ನೂ ನಾವು ಯಾರು ಸಿದ್ಧಾರ್ಥ ನಂಬೇರಿ ಅವ ಎಂದೂ ಕೈ ಬಿಡಂಗಿಲ್ಲ. ಇದು ಹುಷಾರು ಇರಬೇಕು ಇನ್ನೂ ತನಕ. ಇವತ್ತು ಶರೀರ ಇಲ್ಲ ತಿಳ್ಕೊಬೇಡ್ರಿ ನೀವು. ಆ ಗದಿಗೆ ಮುಂದೆ ಹೋಗ್ಕೊಂಡ್ರು ಯಪ್ಪ ಎಲ್ಲ ಆನಂದ ಏನು ಬರ್ತೈತಿ. ನಿಮ್ಮ ಮನ್ಯಾಗ ಆನಂದ ಸಿಗುದಿಲ್ಲ ಅಂಥೇಳಿ ಅಜ್ಜನ ಮುಂದೆ 100 ಮಂದಿ ಬಂದು ಸಂಜೆನಾಗ ಯಾಕೆ ಕುಂಡಿರ್ತಾರಿಲ್ಲ? ಯಾಕೆ ಕುಂಡಿರ್ತಾರಪ್ಪ? ಅವನ ತಪಸ್ಸಿನ ಕಿರಣಗಳು ಅಲ್ಲ ನಮ್ಮ ಹೃದಯಕ್ಕೆ ತಟ್ಟಿದಾಗ ಆನಂದ 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 ಆಗ್ತದಪ್ಪ. ಆದ್ದರಿಂದ ಪರಶುರಾಮ ಪಂತ ಹೇಳಿದರು, ಅಮ್ಮ ಹಂಗಾರ ನೀನು ಬರೀ ಸಿದ್ಧಾರ್ಥಪ್ಪರು ಹೇಳ್ತಾರೆ, ನನ್ನ ಚರಿತ್ರೆ ಬರಿತೀಯಲ್ಲ ಬರೀ ಅಂತ ಹೇಳಿದಾಗ 1 ತಿಂಗಳದಾಗನೇ ಏನ್ರಿ ಸಿದ್ಧಪಡಿಸಿದ ಸಿದ್ಧಾರೂಢರ ಮುಂದೆ ತಂದಿಡ್ತಾನೆ ಗ್ರಂಥವನ್ನು. ಸಿದ್ಧಾರೂಢ ವಿಜಯ ಅಂತ ಗ್ರಂಥ ಬರ್ದಾನ, ಮರಾಠಿ ಒಳಗೆ ಬರ್ದಾನ, ಫಸ್ಟ್ ಬರ್ದಾನ. ಆಮೇಲಕ್ಕೆ ಬಹುಶಃ ಸಿದ್ಧಾರ್ಥ ಪುರಾಣಗಳು ಒಂದು 10-12 ಆಗ್ಯಾವ, ಎಲ್ಲ ಭಾಷೆ ಒಳಗೆ ಆಗ್ಯಾವ ಏನ್ರಿ. ಎಲ್ಲ ಈ ಈ ಮಠದಾಗ ಸಿಗ್ತಾವೆ ನೋಡ್ರಿ. ಇಂಗ್ಲೀಷ್ನಾಗ ಸಹಿತ ಆಗಿದಾವೆ ಏನ್ರಿ. ಆಂಧ್ರ, ತಮಿಳು ಏನ್ರಿ, ಮರಾಠಿ, ಹಿಂದಿ ಏನ್ರಿ, ಇಂಗ್ಲೀಷ್ದಾಗೂ ಕೂಡ ಆಗಿದ್ದಾವೆ. ಆದ್ದರಿಂದ ಈಗ ಅವ್ರು ಏನು ಮಾಡಿದರು, ಸಿದ್ಧಾರ್ಥರ ಮುಂದೆ ಓದಿ ತೋರಿಸಿದ, ಖುಷಿಪಟ್ಟು ಸಿದ್ಧಾರ್ಥ ಏನು ಅಡ್ಡಿಲ್ಲಪ್ಪ ಭಾಳ ಚಂದ ಆಗಿದೆ ಬರೆದಿದ್ದಿ ಅಂತ ಕೇಳಿ ಸದ್ಗುರುಗಳು ಪರಶುರಾಮ ಪಂತನಿಗೆ ಆಜ್ಞೆಯನ್ನು ಕೊಟ್ಟರು. ಆಮೇಲೆ ಸಿದ್ಧರ ನಮಸ್ಕರಿಸಿ ಸ್ವಸ್ಥಾನಕ್ಕೆ ಹೋಗುವಂಥವನಾದ 1 ತಿಂಗಳೊಳಗನ ತಯಾರಾಯ್ತು. ಅತ್ಯಂತ ಸರಳವಾದ ಗ್ರಂಥವನ್ನು ಗುರುರಾಯನ ಮುಂದೆ ಓದಿ ತೋರಿಸ್ತಾರೆ. ನಂತರ ಗುರು ಆಜ್ಞೆ ಮಾಡ್ತಾರೆ, ಏನು ಅಡ್ಡಿಲ್ಲ ಭಾಳ ಚಲೋ ಐತಿ. ಗೋವಾ ಇತ್ಯಾದಿ ಪ್ರಾಂತಗಳಿಗೆ ಹೋಗಿ ನೀ ಏನು ಮಾಡಬೇಕು ಅಂತ ಕೇಳಿದರೆ ಪರಶುರಾಮ ಪಂಥನು ಸ್ವಮುಖದಿಂದ ಆ ಚರಿತ್ರೆಯನ್ನು ನಿರೂಪಿಸುತ್ತಿದ್ದನು. ಅವೇನು ಬರೆದಿದ್ದಲ್ಲ ಮರಾಠಿಯೊಳಗೆ ಸಿದ್ಧಾರೂಢ ವಿಜಯ
ಅದನ್ನು ಗೋವಾ ಮೊದಲು ಮಾಡಿಕೊಂಡು, ಯಾಕೆ ಮರಾಠಿಯೊಳಗೆ ಬರೆದಿದ್ದಲ್ಲ, ಅದನ್ನು ಗೋವಾ ಮೊದಲು ಮಾಡಿಕೊಂಡು ಅನೇಕ ಗ್ರಂಥ ಯಾವ ಊರುಗಳಲ್ಲಿ ಹೋಗಿ ಅವ ಅದನ್ನು ಬೋಧ ಮಾಡಕ್ಕಿದ್ದ. ಪಂಥನ ವೈರಾಗ್ಯಯುಕ್ತವಾದ ಆಚರಣೆಯನ್ನು, ನಿಷ್ಕಾಮ ಸೇವಾ ಬುದ್ಧಿಯನ್ನು ನೋಡಿ ಜನರು ಅತಿಶಯ ಪ್ರೇಮದಿಂದ ಆತನನ್ನು ಭಜಿಸುವಂಥವ್ರು. ಎಲ್ಲರೂ ಬಂದು ಅವನ ಪಾಲು ಬೀಳಾಕತ್ತೀರಿ. ಯಾಕೆ? ಅವನ ಸೇವೆ ಹಂಗಿತ್ತು. ಅವನ ಸೇವೆ ಬಹಳ ಡಾಂಬಿಕ ಇರಲಿಲ್ಲ. ಏನ್ರಿ, ಯಾವಾಗಲೂ ಆ ಡಾಂಬಿಕ ಸೇವಾ ಮಾಡಿದವ ಅಲ್ಲ. ಡಾಂಬಿಕದೊಳಗೆ ಏನೂ ಕೆಲಸ ಆಗಂಗಿಲ್ಲ. ನಾನು ನೋಡ್ಬೇಕಾರೆ ಅದ್ರಲ್ಲಿ ಏನೇನೂ ಆಗಂಗಿಲ್ಲ. ಶ್ರದ್ಧಾವಾನ್ ಲಭತೆ ಜ್ಞಾನ ಅಂದ್ರೆ ಹೊರತು ಬುದ್ಧಿಮಾನ್ ಲಭತೆ ಜ್ಞಾನ ಅಂತ ಅಂದಿಲ್ಲ. ಆದ್ದರಿಂದ ಒಂದಾನೊಂದು ದಿವಸ ಅವರು ಒಂದು ಕಡೆ ರೋಣಕ್ಕೆ ಹೋಗೋರ್ದಾರ. ಹೋಗುವಾಗ ಏನು ಚಮತ್ಕಾರ ಆಕ್ಕೈತಿ ಅನ್ನೋದನ್ನು ನಾಳಿನ ದಿವಸ ಸದ್ಗುರುನಾಥ ಮಹಾರಾಜ್